ಗೌರಮ್ತಾರು ಉಪದೇಶ ಮಾಡಬೇಕು ಅಂತ ನೆನ್ಸ್ಕೊಳ್ತಾರೆ. ಅವ್ರಿಲ್ಲ, ಸ್ನಾನಕ್ಕೆ ಹೋಗ್ಯಾರ. ನೀವು ಯಾರು ಇದ್ದವ್ರು ಮಾಡಿ? ನಾನೇ ಹೇಳ್ತೇನೆ. जो सुख नित्य प्रकाश विभु नाम रूप आधार मति न लतई जिन मति लखे तो मैं शुद्ध अपार अति अपार स्वरूप मम हरि विष्णु महेश विधि रवि चंद्र वरुण यम शक्ति गणेश गणेश जो कृपालु सर्वज्ञ को ही यथारथ मुनि ध्यान ताको होत उपाधि मोमले मिथ्यापान मई जिन जाने बिन जगत मनहु जेवरि सांप न तैबु जग जग जिनी लहै तो हम आपे आप बोध चाही जाको सुकृति भजत राम निष्काम तो मेरो है आत्मा आपू करो प्रणाम जो सुख नित्य प्रकाश विभु नाम रूप आधार मति न लतई जिनि मति लखे तो मैं शुद्ध अपार मति न लतई जिनि मति लखे तो मैं शुद्ध अपार तो मैं शुद्ध अपार। पंडित पीताम्बर जी महाराज की जय। साधु श्री निश्चल दास की महाराज की जय। सद्गुरु शरण बसव महास्वामी जी की जय। जय मंगलम जय नमः पार्वती पद शिवाराध महादेव। ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂತ ಶರಣಬಸವ ಮಹಾಸ್ವಾಮೀಜಿಯವರಿದ್ದಾಗ ಈ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ಮೋಕ್ಷದ ವಿಚಾರಗಳನ್ನ ನಮಗೆಲ್ಲ ಉಪದೇಶ ಮಾಡ್ತಾರೆ. ನಾವೆಲ್ಲ ಆಲಿಸ್ಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದ. ಶ್ರೀಕೃಷ್ಣ ಅರಣ್ಯಕ್ಕೆ ಹೋಗಿ ಬೇಟೆಯಾಡಿ ದಣಿದು ಬಂದು ಮಲ್ಕೊಂಡಿರ್ತಾನ. ಧರ್ಮರಾಯ ಕೃಷ್ಣನ ಕಾಲು ಒತ್ತುತ್ತಿರ್ತಾನೆ. ಕೃಷ್ಣನ ಕಾಲು ಒತ್ತುವ ಸಮಯದಲ್ಲಿ ಆ ಕಾಲಿನ ಮೇಲೆ ಏನೋ ಬಿಸಿ ನೀರು ಬಿದ್ದಂಗ ಆಗ್ಲಕತ್ತಿರ್ತದ. ನಿದ್ದೆ ಹಚ್ಚುವಂತ ಕೃಷ್ಣನಿಗೆ ಎಚ್ಚರ ಆಗ್ತದ. ಎದ್ದು ನೋಡ್ತಾನ, ಇವೇನು ಕಾಲ್ ಮೇಲೆ ಬಿಸಿ ನೀರು ಬೀಳಕತ್ತವಲ್ಲ ಅಂತ ನೋಡಿದ್ರ ಧರ್ಮರಾಯನ ಕಣ್ಣೀರು, ಬಿಸಿ ಕಣ್ಣೀರು ಕೃಷ್ಣನ ಕಾಲ್ ಮೇಲೆ ಬೀಳ್ತಿರ್ತಾವ. ಅದಕ್ಕ ಕೃಷ್ಣ ಅಂತನ, ಯಾಕಪ್ಪ ಧರ್ಮರಾಯ ಕಣ್ಣೀರು ಸುರಿಸ್ಲಕತ್ತಿದಲ್ಲ, ಏನಾಗ್ಯದ ಅಂತ. ಅದಕ್ಕ ಧರ್ಮ ಹೇಳ್ತಾನ, ಅರ್ಜುನ ಹೋಗಿ
3 ದಿವಸ ಆಯ್ತು, ಎಲ್ಲಿ ಹೋಗ್ಯಾನೋ, ಎದಕ್ ಹೋಗ್ಯಾನೋ, ಹೆಂಗದನೋ ಏನೇನು ಗೊತ್ತಾಗಿಲ್ಲ. ಆತನ ಬಗ್ಗೆ ಮಾಹಿತಿನೇ ಇಲ್ಲ. ಹಿಂಗಾಗಿ ಅವನಿಗೆ ಜಗ್ಗಿ ನೆನಸ್ಲಕತ್ತದ. ಅದಕ್ಕೆ ಕಣ್ಣ ನೀರು ಹೋಲಕತ್ತವ ಅಂತ. ಅದಕ್ಕೆ ಕೃಷ್ಣ ನಕ್ಕೋತ ಹೇಳ್ತಾನ, ನೋಡಪ್ಪ ಧರ್ಮರಾಯ, ನಾವೆಲ್ಲರೂ ಆರಾಮ ಯಾವಾಗಿರ್ತೀವಿ, ದುಃಖದ ಯಾವಾಗಿರ್ತೀವಿ ಅನ್ನೋದೊಂದು ಸ್ವಲ್ಪ ತಿಳ್ಕೋ. ಈ ಸಂಸಾರ ಅನ್ನೋದೇನದಲ್ಲ, ಅದರ ಒಳಗೆ ನಾವು ಇರಬೇಕು ಹೊರತು ನಮ್ಮ ಒಳಗೆ ಸಂಸಾರ ಇರಬಾರ್ದು ಅಂತ. ಸಂಸಾರದೊಳಗೆ ನಾವು ಕಂಫರ್ಟೇಬಲ್ ಆಗಿ ಇರಬೇಕು, ವ್ಯವಸ್ಥೆಗಳೆಲ್ಲ ಇರಬೇಕು. ಆದ್ರೆ ತಲೆ ಒಳಗೆ ಅದು ಸಂಸಾರ ಹೋಗಿಸ್ಕೋಬಾರದು. ಸಂಸಾರದಾಗ ನಾವು ಇರ್ಬೇಕು, ಆದ್ರೆ ಸಂಸಾರ ನಮ್ಮ ಒಳಗೆ ಇರಬಾರ್ದು. ಯಾವ ರೀತಿ ನೀರಿನೊಳಗ ಹಡಗ ಇರಬೇಕು, ಆದ್ರೆ ಹಡಗದ ಒಳಗೆ ನೀರು ಹೋಗಬಾರದು ಅಂತ. ಹಂಗೆ ನಾವು ಈ ಒಂದು ಜ್ಞಾನ ಅಜ್ಞಾನ ಎರಡನ್ನ ಮೇಳೈಸಿಕೊಂಡು ಹೋಗ್ಬೇಕಾಗ್ಯದ. ಆತ್ಮ ಅನಾತ್ಮಗಳು ಎರಡೂ ಬೇಕು. ಬರೇ ಆತ್ಮ ಒಂದೇ ಹಿಡ್ಕೊಂಡು ಹೋಗ್ತೀನಿ ಅಂತಂದ್ರ ಅದು ನಿಶ್ಚಲ, ನಿಶ್ಶಬ್ದ, ನಿಷ್ಕ್ರಿಯ, ಏನೇನು ಇಲ್ಲ. ಅದ್ರ ಸುಮ್ಮ ತನ್ನ ಅಸ್ತಿತ್ವವನ್ನ ಎಲ್ಲದಕ್ಕೆ ಕೊಡ್ತದೆ, ಸಪೋರ್ಟ್ ಮಾಡ್ತದೆ. ಅನಾತ್ಮದ ಸಪೋರ್ಟ್ನೂ ಬೇಕು, ಆತ್ಮದ ಸಪೋರ್ಟ್ನೂ ಬೇಕು. ಚಲನಶೀಲ ಆಗ್ಬೇಕಾದ್ರೆ ಅನಾತ್ಮ ಬೇಕು, ಶಬ್ದ ಬರ್ಬೇಕಾದ್ರೆ ಅನಾತ್ಮ ಬೇಕು. ಹಿಂಗಾಗಿ ಅವೆರಡು ಮೇಳೈಸಿಕೊಂಡು ಹೋಗುವಾಗ ನಾವು ನಮ್ಮ ಅನುಕೂಲಕ್ಕೆ ಅವುಗಳನ್ನು ಬಳಸ್ಕೋಬೇಕೇ ಹೊರತು ನಮ್ಮ ಒಳಗೆ ಅವಕ್ಕೆ ಹೊಗಿಸ್ಕೋಬಾರ್ದು ಅನ್ನಂತ ಒಂದು ಕತೆ ಮಹಾಭಾರತದೊಳಗೆ ಬರ್ತದೆ. ಅದೇ ರೀತಿ ಇಲ್ಲಿ ನಿಶ್ಚಲದಾಸರು ಶ್ರೀ ವಿಚಾರ ಸಾಗರ 4ನೇ ತರಂಗ ಉತ್ತಮಾಧಿಕಾರಿ ಉಪದೇಶ 154ನೇ ವಿಷಯಾಂಕ 62ನೇ ದೋಹಾ ಏನ್ ಹೇಳ್ತದ? ಜಗ ಮೋಮೆ ನಹಿ ಬ್ರಹ್ಮ ಮೇ ಅಹಂ ಬ್ರಹ್ಮ ಯಹ ಜ್ಞಾನ. ಜ್ಞಾನ ಅನ್ನೋದ್ರ ಬಗ್ಗೆ ಹೇಳ್ತಾರ ಅವ್ರು. ಜಗ ಮೋಮೆ ನಹಿ ಅಂದ್ರ ನನ್ನಲ್ಲಿ ಜಗತ್ತು ಇರುವುದಿಲ್ಲ. ಜಗತ್ತು, ಸಂಸಾರ, ಬ್ರಹ್ಮಾಂಡ, ಪಿಂಡಾಂಡ ಮತ್ತು ಅವುಗಳ ಮೋಹ. ಜಗತ್ತಂದ್ರೆ ಏನು ಅನ್ನೋದು ಸಾಕಷ್ಟು ಸಾರಿ ಹೇಳಿನಿ. ಇದೇನದ, ಅದು ನನ್ನ ಒಳಗೆ ಇಲ್ಲ. ನಾನು ಎದುರಾಗದೀನಿ, ಬ್ರಹ್ಮಮೇ, ನಾನು ಬ್ರಹ್ಮ ಸ್ವರೂಪನಿದ್ದೇನೆ. ಅಹಂ ಬ್ರಹ್ಮ ಯಹ ಜ್ಞಾನ. ಬ್ರಹ್ಮಮೇ ಅಹಂ ಬ್ರಹ್ಮ ಯಹ ಜ್ಞಾನ. ನಾನು ಬ್ರಹ್ಮನೊಳಗಿದ್ದೇನೆ, ನಾನು ಬ್ರಹ್ಮ ಸ್ವರೂಪನಾಗಿದ್ದೇನೆ. ಜಗತ್ತು ನನ್ನೊಳಗೆ ಇಲ್ಲ. ಜ್ಞಾನದ ವ್ಯಾಖ್ಯಾನ ಇದು. ಏನು ಜ್ಞಾನ ಅಂದ್ರ, ಜ್ಞಾನ ಕಾಲದಲ್ಲಿ ಪರಮಾನಂದ ಪ್ರಾಪ್ತಿ ಮಾಡ್ಕೋತೀವಿ, ದುಃಖ ನಿವೃತ್ತಿ ಮಾಡ್ಕೋತೀವಿ. ಅಜ್ಞಾನ ಕಾಲದಲ್ಲಿ ಏನ್ ಮಾಡ್ತೀವಿ? ದುಃಖ ಪ್ರಾಪ್ತಿ ಮಾಡ್ಕೋತೀವಿ, ಆನಂದ ನಿವೃತ್ತಿ ಮಾಡ್ಕೋತೀವಿ. ಅದಕ್ಕ ಆನಂದ ನಿವೃತ್ತಿ ಇಚ್ಛೆ ಯಾರಿಗೂ ಇಲ್ಲ, ದುಃಖ ಪ್ರಾಪ್ತಿಯ ಇಚ್ಛೆ ಯಾರಿಗೂ ಇಲ್ಲ. ಆದ್ರೆ ಆ ಸ್ಥಿತಿ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ನಾವು ಹ್ಯಾಂಗಿರಬೇಕು ಅನ್ನೋದು ಗೊತ್ತಿಲ್ಲದಕ್ಕೆ ದುಃಖಿಗಳಾಗಿವಿ. ಅದಕ್ಕೆ ಅವ್ರು ಏನ್ ಹೇಳ್ತಾರ, ಇಲ್ಲೇನು ದುಃಖ ಅದ, ಜಗತ್ತು ದುಃಖ ರೂಪ ಜಗತ್ತು ಏನದಲ್ಲ, ಅದು ನನ್ನೊಳಗೆ ಇಲ್ಲ. ಜಗ ಮೋಮೆ ನಹಿ. ಇದು ಬಹಳ ಮುಖ್ಯ ಅದ. ನನ್ನೊಳಗೆ ಜಗತ್ತು ಇಲ್ಲ. ಯಾವುದೇ ಸಂಸಾರ ದುಃಖಗಳು ಬರ್ತಾ ಇದ್ದು ಅಂತಂದ್ರೆ ಆವಾಗ ಅವು ನನ್ನೊಳಗಿನ ವಿಷಯಗಳಲ್ಲ, ನಾನು ಬ್ರಹ್ಮ ಸ್ವರೂಪ ಅದೀನಿ ಅಂತ ಅನ್ಬೇಕು. ಬ್ರಹ್ಮಮೇ ಅಹಂ ಬ್ರಹ್ಮ ಯಹ ಜ್ಞಾನ. ಬ್ರಹ್ಮ ಮೇ ಅಂದ್ರೆ ನಾನು ಬ್ರಹ್ಮ, ಬ್ರಹ್ಮ ಮೇ ಅಂದ್ರೆ ನಾನು ಬ್ರಹ್ಮನಿದ್ದೇನೆ, ಬ್ರಹ್ಮ ಸ್ವರೂಪನಿದ್ದೇನೆ. ಅಹಂ ಬ್ರಹ್ಮ ಯಹ ಜ್ಞಾನ.
ಸೋತೋ ಕು ಮೈ ಕಹು. ಇದು ಮೊದಲೇ ನಾನು ನಿನಗ ಹೇಳಿದ್ದೆ, ಮತ್ತೆ ಹೇಳ್ಬೇಕಾಗ್ಯದ. ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಎಂಬ ಜ್ಞಾನವನ್ನು ನಾನು ಮೊದಲೇ ಹೇಳಿದ್ದೇನೆ. ನಹಿ ಉಪಾಯಕ್ಕೋ ಆನ. ನಾ ಏನರ ಮತ್ತೆ ನಿನಗೆ ಹೊಸದು ಹೇಳಿ ದುಃಖ ನಿವೃತ್ತಿ ಮಾಡ್ಕೋಬೇಕು, ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಇದನ್ನ ಬಿಟ್ರೆ ಬೇರೆ ಉಪಾಯನೇ ಇಲ್ಲಪ್ಪ. ಕರ್ಮ ಮಾಡಿದರೂ ಮೋಕ್ಷ ಆಗಲ್ಲ, ಉಪಾಸನೆ ಮಾಡಿದರೂ ಮೋಕ್ಷ ಆಗಲ್ಲ. ಮತ್ತವು ಮಾಡಬಾರ್ದಂತಲ್ಲ, ಮಾಡೋದ್ರಿಂದ ಏನಾಗ್ತದ, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಆಗ್ತದ. ಅದು ನಮ್ಮ ಮೋಕ್ಷ ಸಾಧನೆಗೆ ಸಹಕಾರಿ ಕಾರಣ ಅದ. ಹೀಗಾಗಿ ಅವು ಮಾಡಬೇಕು. ಆದ್ರೆ ನಾನು ಬ್ರಹ್ಮ ಅದೀನಿ, ಬ್ರಹ್ಮ ಮೈ, ನಾನು ಬ್ರಹ್ಮನೇ ಇದ್ದೇನೆ. ಅಹಂ ಬ್ರಹ್ಮ, ನಾನು ಬ್ರಹ್ಮ ಇದ್ದೇನೆ ಅನ್ನೋದೇ ಇದೇ ಜ್ಞಾನ. ಜಗ ಮೋಮೆ ನಹಿ. ತಿಳಿತಾ ಇದು? ಜಗ ಮೋಮೆ ನಹಿ. ಈ ಸಂಸಾರ ನನ್ನೊಳಗೆ ಇಲ್ಲ ಅಂದ್ರೇನು? ಈ ಸಂಸಾರಕ್ಕ ನನಗ ಯಾವುದೇ ಸಂಬಂಧ ಇಲ್ಲ. ತೋರ್ತದಷ್ಟೇ, ಭ್ರಾಂತಿಯಿಂದ ತೋರ್ತದ. ಹೆಂಗ್ ತೋರ್ತದ? ಮರೀಚಿಕಾ ಜಲ ತೋರ್ತದಿಲ್ರಿ? ಮೃಗಜಲ ರೋಡ್ ಮೇಲೆ ಹೋಗೋ ಟೈಮ್ನೊಳಗೆ ಮುಂದೆ ನೀರಿದ್ದಂಗೆ ಕಾಣ್ತದ ಇಲ್ಲ? ಕಾಣ್ತದ, ತೋರ್ತದ. ಆದ್ರ ಅದೇನಾರ ನೆಲ ಹಸಿ ಮಾಡ್ಯದೇನು? ಎಡಕ ಬಲಕ ಹರಿದು ಹೊಲಕ್ಕೇನಾರ ನೀರಾಗ್ಯದೇನದು? ಇಲ್ಲ. ಇಲ್ಲದ ತೋರ್ಲಿಕ್ಕತ್ತದ. ಆನಂದ ಸ್ವರೂಪ ಇದ್ದು ನಮ್ಮ ಸ್ವರೂಪವನ್ನು ನಾವು ಮರ್ತದಕ್ಕ ಅದು ಇಲ್ಲದ ತೋರ್ಲಿಕ್ಕತ್ತದ. ಬ್ರಹ್ಮಮೇ, ನಾನು ಬ್ರಹ್ಮನೇ ಇದ್ದೇನೆ. ಜಗ ಮೋಮೆ ನಹಿ. ನೀವು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತೇಳಿ 1,00,000 ಸಾರಿ ಜಪ ಮಾಡಿದ್ರ ಏನು ಗೊತ್ತಾಗಲ್ಲ. ಈ ಮಂತ್ರ ನಿಮಗೆ ಜ್ಞಾನ ಕೊಡ್ತದೆ. ಜಗ ಮೋಮೆ ನಹಿ, ಇದು ಪಕ್ಕ ಮಂತ್ರ. ಇದು ಬ್ರಹ್ಮಾಂಡ ಪಿಂಡಾಂಡ ಸಂಸಾರ ಜಗತ್ತು ಏನದ, ಇವುದ್ರದು ದುಃಖ ಚಿಂತೆ ಮತ್ತೇನ್ ಭಯ ಏನೇನಾಗ್ತದ ಆ ಸಮಯದಲ್ಲಿ ಈ ಮಂತ್ರ ಹೇಳ್ಬೇಕು. ಏನಂತ? ಜಗ ಮೋಮೆ ನಹಿ, ನನ್ನೊಳಗಿಲ್ಲ. ಹಿಂಗ ಹೇಳವ ಯಾರು? ಅಜ್ಞಾನಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಆ ಜಗತ್ತಿನೊಳಗ ಏನ್ ಮಾಡ್ಯಾನವ? ಮುಣಿಗಿ ಬಿಟ್ಟವ. ಒಳಗನು ಅವನಿಗೆ ಜಗತ್ತೇ ಅದ, ಹೊರಗನು ಅವನಿಗೆ ಜಗತ್ತೇ ಅದ. ಅವ ಹೇಳಂಗಿಲ್ಲ. ಯಾರು ಹೇಳ್ತಾರ? ಬ್ರಹ್ಮಮೇ, ನಾನು ಬ್ರಹ್ಮನಿದ್ದೇನೆ. ಬ್ರಹ್ಮನೊಳಗೆ ಜಗತ್ತಿಲ್ಲ, ಇದು ಸಂಸಾರ ಇಲ್ಲ. ಅಹಂ ಬ್ರಹ್ಮ, ನಾನು ಬ್ರಹ್ಮನಿದ್ದೇನೆ ಎಂಬುದು ಇದು ಜ್ಞಾನ. ಜ್ಞಾನದ ವ್ಯಾಖ್ಯಾನ ಮಾಡಕತ್ತಾರ ಅವರು. 62ನೇ ದೋಹ. ಜಗ ಮೋಮೆ ನಹಿ ಬ್ರಹ್ಮಮೇ, ನಾನು ಬ್ರಹ್ಮನಿದ್ದೇನೆ, ನನ್ನೊಳಗೆ ಜಗತ್ತು ಇಲ್ಲ. ಅಹಂ ಬ್ರಹ್ಮ ಅನ್ನದೇ ಇದು ಜ್ಞಾನ. ನೀ ಎಷ್ಟು ಸಾರಿ ಕೇಳಿದ್ರು, ಎಷ್ಟು ದಿವಸ ಕೇಳಿದ್ರು ನಾನು ಇದು ಒಂದೇ ಹೇಳವನು. ಸೋ ತೋ ಕ್ಯೂ ಮೈ ಕಹೂ, ನಾನು ನಿನಗೆ ಮೊದಲೇ ಹೇಳಿದ್ದೇನೆ. ನಹಿ ಉಪಾಯಕ್ಕೋ ಆನ, ಬೇರೆ ಯಾವ ಉಪಾಯ ಇಲ್ಲಪ್ಪ. ಇದು ಬಿಟ್ರ ನೀ ಸರ ಪ್ರಶ್ನೆ ಕೇಳಿದ್ರು ಕಡೆಗೆ ಮತ್ತೆ ಅಲ್ಲಿಗೆ ಬಂದು ನಿಂದಿರ್ತದ ನಮ್ಮ ಗಾಡಿ. ಅದಕ್ಕ ಹೇ ಶಿಷ್ಯನೇ, ನಿನ್ನ ಆತ್ಮ ಸ್ವರೂಪದ ಅಜ್ಞಾನದಿಂದ ಯಾವ ಜಗದ್ರೂಪ ದುಃಖವು ತೋರುತ್ತದೆಯೋ ಅದು ಆತ್ಮಜ್ಞಾನದಿಂದವೇ ದೂರವಾಗುತ್ತದೆ. ಯಾವುದರ ಅಜ್ಞಾನದಿಂದ ನಿನಗೆ ಏನು ತೋರ್ತಾ ಇದೆಯೋ ಅದು ದುಃಖ ರೂಪ ಅದ, ಚಿಂತಾ ರೂಪ ಅದ, ಭಯ ರೂಪ ಅದ. ಅದು ನಿನಗೆ ನಾಶ ಆಗಬೇಕು, ಅದು ಹೋಗ್ಬೇಕು ದುಃಖ ಅಂತಂದ್ರ ಯಾವುದರ ಅಜ್ಞಾನದಿಂದ ನಿನಗಿದೆಲ್ಲ ಆಗ್ಲಿಕ್ಕತ್ತದ ಅದರದೇ ಜ್ಞಾನ ಮಾಡ್ಕೋಬೇಕು ನೀನು. ಅದು ಬಿಟ್ಟು ನೀ ಬೇರೆ ಏನಾರ ಮಾಡಿ ಅದನ್ನ ಪಡ್ಕೋತೀನಿ ಅಂದ್ರೆ ಎಂದೆಂದೂ ಸಾಧ್ಯ ಇಲ್ಲ. ಅದಕ್ಕೆ ಸೀದಾ ಡೈರೆಕ್ಟ್ ಆತ್ಮಜ್ಞಾನ ಅಂದ್ರೆ ಏನು ಅನ್ನೋದೇ ಹೇಳೋದಕ್ಕೆ ಈಗ ಮುಂದೆ ಹೋಗ್ತಾ ಇದ್ದಾರೆ ಅವರು.
ಆತ್ಮದ ಅಜ್ಞಾನದಿಂದ ಜಗತ್ತು ಪ್ರತೀತಿ, ಆತ್ಮದ ಜ್ಞಾನದಿಂದವೇ ಜಗತ್ತು ಬಾಧತಿ. ಆತ್ಮಜ್ಞಾನದಿಂದಲೇ ಏನಾಗ್ತದೆ, ಜಗತ್ತು ಬಾಧೆಗೊಳ್ಳುತ್ತದೆ, ಮತ್ತು ಆತ್ಮದ ಅಜ್ಞಾನದಿಂದ ಜಗತ್ತು ಪ್ರತೀತಿ ಆಗ್ತದೆ. ಯಾವ ವಸ್ತುವಿನ ಅಜ್ಞಾನದಿಂದ ತೋರುತ್ತದೆಯೋ ಅದು ಅದರ ಜ್ಞಾನದಿಂದವೇ ನಷ್ಟವಾಗುತ್ತದೆ ಎಂಬ ನಿಯಮವಿದೆ. ಮನೆಯೊಳಗೆ ಸೂಜಿ ಕಳ್ಕೊಂಡು ಹೊರಗೆ ಹೋಗಿ ಹುಡುಕಿದ್ರೆ ಸಿಗಂಗಿಲ್ಲ. ಮನ್ಯಾಗ ಲೈಟ್ ಇಲ್ಲ ಅಂತೇಳಿ ಬೀದಿ ದೀಪದ ಲೈಟ್ನಾಗ ಹುಡುಕಿದಳಂತ ಒಬ್ಬಕ್ಕೆ ಅಜ್ಜಿ. ಅದು ಸಿಗಂಗಿಲ್ಲ. ಹಂಗೆ ಎಲ್ಲಿ ಕಳ್ಕೊಂಡಿವಿ ಅಲ್ಲೇ ಪಡ್ಕೋಬೇಕು. ಹೇಗೆಂದರೆ ರಜ್ಜುವಿನ ಅಜ್ಞಾನದಿಂದ ಯಾವ ಸರ್ಪವು ತೋರುತ್ತದೆಯೋ ಆ ಸರ್ಪವು ರಜ್ಜುವಿನ ಜ್ಞಾನದಿಂದವೇ ದೂರವಾಗುತ್ತದೆ. ಅದರಂತೆ ಆತ್ಮಜ್ಞಾನದಿಂದವೇ ಜಗತ್ತು ದೂರವಾಗುತ್ತದೆ. ಆತ್ಮಜ್ಞಾನ ಇಲ್ಲದಕ್ಕ ಜಗತ್ತು ಬಂದು ನಮಗ ಏನ್ ಮಾಡಿಬಿಟ್ಟದ, ಅಟ್ಯಾಕ್ ಮಾಡಿಬಿಟ್ಟದ, ಆಕ್ರಮಣ ಮಾಡಿಬಿಟ್ಟದ. ಆತ್ಮಜ್ಞಾನ ಮಾಡ್ಕೊಂಡೇವು ಅಂತಂದ್ರೆ ಜಗತ್ತು ನಿವೃತ್ತಿ ಆಗ್ತದ. ಆ ಆತ್ಮಜ್ಞಾನವನ್ನು ನಾವು ನಿಮಗೆ ಸಾಕಷ್ಟು ಬಾರಿ ಹೇಳಿಕೊಟ್ಟಿದ್ದೇವೆ. ಜಗತ್ತೇನೋ ತನ್ನ ಸ್ವರೂಪದಲ್ಲಿ ಮೂರು ಕಾಲದಲ್ಲಿ ಇರುವುದಿಲ್ಲ, ಏಕೆಂದರೆ ಅದು ಮಿಥ್ಯವಾಗಿದೆ. ಯಾವಾಗ ಜ್ಞಾನ ಬಂತು ಅದೇನಾಗ್ತದ, ಬಾಧ ಹೊಂದುತ್ತದ. ಬ್ರಹ್ಮಜ್ಞಾನ ಉಂಟಾಯ್ತು, ಆತ್ಮಜ್ಞಾನ ಉಂಟಾಯ್ತು ಅಂದ್ರೆ ಬಾಧೆ ಹೊಂದುತ್ತದ. ಅದಕ್ಕ ಅದು ಸತ್ಯ ಅಲ್ಲ. ಅದು ಮೂರು ಕಾಲದಲ್ಲಿ ಇರುವುದಿಲ್ಲ. ಮೂರು ಕಾಲ ಅಂತಂದ್ರೆ ಬ್ರಹ್ಮ ಸ್ವರೂಪ ತೋರುವುದಕ್ಕಿಂತ ಮುಂಚೆ ಅದು ಇರಲ್ಲ. ಬ್ರಹ್ಮ ಸ್ವರೂಪ ತೋರುವಾಗಲೂ ಇರಲ್ಲ. ಬ್ರಹ್ಮ ಸ್ವರೂಪ ಮರೆತರೆ ಮಾತ್ರ ಇರ್ತದ, ಅದಷ್ಟೇ. ಎಲ್ಲ ಕಾಲದಲ್ಲಿ ಇರುವಂಥದ್ದಲ್ಲದು. ನಿನ್ನ ಸ್ವರೂಪದಲ್ಲಿ ಅದಕ್ಕೆ ಹೆಂಗ್ ಹೇಳ್ತಾನಂದ್ರ, ಮೂರು ಕಾಲ ಅಂದ್ರೆ ಹೆಂಗ್ ಹೇಳ್ತೀರಿ? ಮೊದಲೊಂದು ದೃಷ್ಟಾಂತದ ಸಹಾಯ ತಗೊಂಡು ಹೇಳ್ಬೇಕು. ಮೂರು ಕಾಲ ಅಂದ್ರೆ ಏನದು? ಮೂರು ಕಾಲ ಮಣ್ಣು ಮತ್ತ ಘಟ ಉತ್ಪನ್ನವಾಗುವುದಕ್ಕಿಂತ ಮುಂಚೆಯೂ ಅದು ಮಣ್ಣೆ ಆಗಿತ್ತು. ಹಿಂಗ ಹೇಳ್ಬೇಕು. ಘಟ ಉತ್ಪನ್ನವಾದಾಗಲೂ ಮಣ್ಣೆ ಆಗಿರುತ್ತದೆ. ಘಟ ನಾಶ ಹೊಂದಿ ಹೋದ ಮೇಲೂ ಅದು ಏನಾಗ್ತದ? ನಾಶ ಹೊಂದಿದ ಘಟ ಮಣ್ಣೆ. ಹೀಗಾಗಿ ಅಲ್ಲಿ ಘಟ ಮೂರು ಕಾಲದಲ್ಲಿ ಇಲ್ಲದು. ಆಭರಣ ಉತ್ಪನ್ನ ಮಾಡೋದಕ್ಕಿಂತ ಮುಂಚೆನೂ ಚಿನ್ನವೇ ಇತ್ತು. ಆಭರಣವಾದಾಗಲೂ, ಆಭರಣವಾದ ವಿನ್ಯಾಸ ಪಡೆದುಕೊಂಡಾಗಲೂ ಅದು ಚಿನ್ನವೇ ಆಗಿದೆ. ಮತ್ತದು ಆಭರಣ ಕರಗಿಸಿದ ಮೇಲೂ ಅದೇನಾಗ್ತದ? ಚಿನ್ನವೇ ಆಗಿರುತ್ತದೆ. ಅದೇ ರೀತಿ ಬ್ರಹ್ಮ ಹೆಂಗದಪ್ಪ ಅಂತಂದ್ರೆ, ಈ ಜಗತ್ತು ಸೃಷ್ಟಿಯಾಗಿ ನಮಗ ತೋರುವುದಕ್ಕಿಂತಲೂ ಮುಂಚೆನೂ ಬ್ರಹ್ಮನೇ ಆಗಿತ್ತು. ಜಗತ್ತು ಸೃಷ್ಟಿ ಆದ ಮೇಲೂ ಅದು ಬ್ರಹ್ಮವೇ ಆಗಿದೆ. ಈ ಜಗತ್ತು ಪ್ರಳಯ ಆಗಿ ಹೋದ ಮೇಲೂ ಅಲ್ಲಿ ಬ್ರಹ್ಮವೇ ಇರುತ್ತದೆ. ಮೂರು ಕಾಲ ಅಂದ್ರೆ ಗೊತ್ತಾಯ್ತರ? ಮತ್ತೆ ಯಾವ್ದು ಮೂರು ಕಾಲ ಅಂದ್ರೆ ಹಿಂಗೆ ಇದು ಹೇಳ್ಬೇಕ ಬರ್ಬೇಕು. ಜಗತ್ತಿನ ತನ್ನ ಸ್ವರೂಪದಲ್ಲಿ ಮೂರು ಕಾಲದಲ್ಲಿ ಇರುವುದಿಲ್ಲ. ಬೆಳಕು ಬಂದ ಮೇಲೂ ಅದು ಹಂಗೆ ಇರ್ತಿತ್ತಂದ್ರೆ ಅದಕ್ಕೊಂದು ಸ್ವಲ್ಪ ಸತ್ಯದ ಸ್ಥಾನಮಾನ ಕೊಡ್ತಿದ್ದೆವು. ಬೆಳಕು ಬಂದ ಕೂಡ್ಲೇನೆ ಅದು ಹೋಗ್ಬಿಡ್ತದಲ್ಲ ಹಾವು. ಹೀಗಾಗಿ ಅದು ಮೂರು ಕಾಲದಲ್ಲಿ ಇರುವುದಿಲ್ಲ.
ಹಗ್ಗ ಹಾವಿನ ದೃಷ್ಟಾಂತನೂ ಹಂಗೆ ಹೇಳ್ಬೇಕು. ಹಾವು ಪ್ರತೀತಿ ಆಗುವುದಕ್ಕಿಂತ ಮುಂಚೆಯೂ ಹಗ್ಗವೇ ಆಗಿತ್ತು. ಹಾವು ಪ್ರತೀತಿ ಆಗುವಾಗಲೂ ಕೂಡ ಹಗ್ಗವೇ ಆಗಿತ್ತು. ಹಾವು ಪ್ರತೀತಿ ಆಗಾಗ ಹಗ್ಗದಾಗ ಏನಾರ ವ್ಯತ್ಯಾಸ ಆಗಿತ್ತೇನ್ರಿ? ಇಲ್ಲ. ಮತ್ತ ಬೆಳಕು ಮಾಡಿದ ಮೇಲೆ ಹಗ್ಗ ತೋರ್ತದಲ್ಲ, ಹಾವು ಹೋದ ಮೇಲೂ ಕೂಡ ಅದು ಹಗ್ಗನೇ ಆಗಿತ್ತು. ಹಾವು ಬಾಧೆ ಹೊಂದಿದ ಮೇಲೂ ಹಗ್ಗವೇ ಆಗಿತ್ತು. ಜಗತ್ತು ತೋರುವಾಗಲೂ ಅದು ಬ್ರಹ್ಮವೇ ಆಗಿತ್ತು. ಜಗತ್ತು ತೋರುವುದಕ್ಕಿಂತ ಮುಂಚೆಯೂ ಅದು ಬ್ರಹ್ಮವೇ ಆಗಿತ್ತು. ಮತ್ತ ಜಗತ್ತು ಏನಾಗ್ತದ, ಬ್ರಹ್ಮಜ್ಞಾನ ಬಂದ ಮೇಲೆ ಆ ಜಗತ್ತು ಬಾಧೆ ಹೊಂದುತ್ತದಲ್ಲ, ಬಾಧೆ ಹೊಂದಿದ ಮೇಲೂ ಅದು ಬ್ರಹ್ಮವೇ ಆಗುತ್ತದೆ. ಹೆಂಗದ? ನಿನ್ನ ಸ್ವರೂಪದಲ್ಲಿ ಅಂದ್ರೆ, ನಿನ್ನ ಸ್ವರೂಪ ಅಂದ್ರೆ ಬ್ರಹ್ಮ ಸ್ವರೂಪ ಗಟ್ಟ್ಯಾವಕಿದು. ಮತ್ಯಾವದರೆ ನಮ್ಮ ನಾಮರೂಪದ ಸ್ವರೂಪ ಅಲ್ಲದು. ನಿನ್ನ ಸ್ವರೂಪದಲ್ಲಿ ಅಂದ್ರೆ ಬ್ರಹ್ಮ ಸ್ವರೂಪದಲ್ಲಿ ಜಗತ್ತು ಇಲ್ಲವೇ ಇಲ್ಲ. ನಿರ್ಣಯ. ಯಾವುದು ಮಿಥ್ಯಾ ವಸ್ತುವಾಗಿರುವುದೋ ಅದು ಅಧಿಷ್ಠಾನಕ್ಕೆ ಏನೇನು ಹಾನಿ ಉಂಟು ಮಾಡಲಾರದು. ಆ ಜಗತ್ತು ಏನೇನು ನಿನಗೆ ಮಾತ್ರ ಏನು ಹಾನಿ ಮಾಡಂಗಿಲ್ಲಪ್ಪ. ಅದು ನೀನು ಅಧಿಷ್ಠಾನ ಇದೆ, ನಿನಗೇನು ಮಾಡ್ಲಕ್ ಸಾಧ್ಯ ಅದ? ನಿನಗೆ ಹ್ಯಾಂಗ ದುಃಖ ಕೊಡ್ಲಕ್ ಸಾಧ್ಯ ಅದ? ನಿನಗೆ ಹ್ಯಾಂಗ ಭಯ ಉಂಟು ಮಾಡ್ಲಕ್ ಸಾಧ್ಯ ಅದ? ನಿನ್ನ ಬ್ರಹ್ಮ ಸ್ವರೂಪದ ಬ್ರಹ್ಮಬಾನದ ಕಾಲದಲ್ಲಿ ನೀನು ಇದ್ದಿ ಅಂತಂದ್ರ ಈ ಸಂಸಾರ ನಿನಗೇನೇನು ಬಾಧೆ ಮಾಡಲ್ಲ, ದುಃಖ ಕೊಡಲ್ಲ. ಮಿಥ್ಯಾವಸ್ತು ಅಧಿಷ್ಠಾನ ಬ್ರಹ್ಮನಿಗೆ ಯಾವ ಹಾನಿಯನ್ನು ಉಂಟು ಮಾಡುವುದಿಲ್ಲ. ದುಃಖ ಉಂಟು ಮಾಡಲ್ಲ, ಭಯ ಉಂಟು ಮಾಡಲ್ಲ, ಚಿಂತೆ ಉಂಟು ಮಾಡಲ್ಲ. ನಿಶ್ಚಿಂತವಾಗಿರ್ಬೋದು ಬ್ರಹ್ಮ ಸ್ವರೂಪದಲ್ಲಿ ಇದ್ರಿ ಅಂತಂದ್ರೆ. ಎಂತ ಒಂದು ಪರಿಕಲ್ಪನೆ ನೋಡ್ರಿ, ಹೆಂಗದ ಸತ್ಯ ಜ್ಞಾನ. ಹೌದಾ ಇಲ್ಲ? ಬರೇ ಅದರ ಸುದ್ದಿ ಕೇಳಿದ್ರೆ ನಮಗಿಷ್ಟು ಖುಷಿ ಆಗ್ತದ. ಅದರಂಗ ನಡ್ಕೊಂಡೆವು, ಅದರಂಗ ಉಳ್ಕೊಂಡೆವು ಅಂತಂದ್ರೆ ಹೆಂಗಿರ್ಬೇಕು? ಪ್ರಯತ್ನ ಮಾಡಬೇಕು, ನೆನಪು ಅರಿವಿನಲ್ಲಿರ್ಬೇಕು. ಸದಾ ಅರಿವಿನಲ್ಲಿದ್ದು ನಾನು ಬ್ರಹ್ಮ ಸ್ವರೂಪನಿದ್ದೇನೆ, ನನ್ನೊಳಗ ಈ ಜಗತ್ತು ಇಲ್ಲ. ಹೀಗಾಗಿ ಜಗತ್ತು ತೋರುವ ದುಃಖ, ಭಯ, ಚಿಂತೆಗಳ ಬಾಧೆ ನನಗಿರಂಗಿಲ್ಲ. ನನ್ನಲ್ಲಿ ಅವು ಯಾವ ನನಗೆ ಸಂಬಂಧ ಇಲ್ಲ. ಅಧಿಷ್ಠಾನನಾದ ನೀನು ಆತ್ಮಸ್ವರೂಪನಿರುವೆ. ನೀನು ಅಧಿಷ್ಠಾನ, ವಿಶೇಷ ರೂಪ ಅದಿ. ನೀನು ಆತ್ಮದ ವಿಶೇಷ ರೂಪ ಅದಿಯಪ್ಪ. ನೀನು ಆತ್ಮಸ್ವರೂಪನಿರುವೆ. ಮಿಥ್ಯವಾದ ಜಗತ್ತು ನಿನಗೆ ಯಾವ ಹಾನಿಯನ್ನು ಉಂಟು ಮಾಡಲಾರದು. ಲಾಸ್ ಆಗ್ಯದ, ದುಃಖ ಆಗ್ಯದ, ಚಿಂತೆ ಆಗ್ಯದ, ಅಳ್ಕೋ ತಿರುಗಾಡ್ಲಕತ್ತೀವಿ ಅಂತೀವಲ್ಲ, ಈ ದುಃಖಕ್ಕ ನಾನು ಅಧಿಷ್ಠಾನ ಅನ್ನೋದು ಮರೆತು ಅಧ್ಯಸ್ಥ ವಸ್ತು ಜೀವ ಆಗಿದ್ದಕ್ಕೆ ಇವೆಲ್ಲ ಸಮಸ್ಯೆ ಆಗ್ಯಾವ. ಹೌದಾ? ನಾವು ಅಧ್ಯಸ್ಥ ಜೀವ ಆಗಿದ್ದಕ್ಕೆ ಸಮಸ್ಯೆ ಆಗ್ಯದ, ಮರೆತದ್ದಕ್ಕ. ಅಧಿಷ್ಠಾನ ಆದವನಿಗೆ ಯಾವ ನಷ್ಟ, ಯಾವ ದುಃಖ, ಯಾವ ಭಯ, ಯಾವ ಚಿಂತೆ. ಅಧಿಷ್ಠಾನದನಾದ ನೀನು ಆತ್ಮಸ್ವರೂಪನಿರುವೆ. ಮಿಥ್ಯವಾದ ಜಗತ್ತು ನಿನಗೆ ಯಾವ ಹಾನಿಯನ್ನು ಉಂಟು ಮಾಡಲಾರದು. ಅದು ಹೇಗೆಂದರೆ ಮರೀಚಿಕಾ ಜಲವಾದ ಅದೇನದು? ನೀರು. ಮರೀಚಿಕಾ ಜಲ ಏನಾಗ್ಯದ? ಅದು ನೀರು. ಆ ಒಂದು ಮರೀಚಿಕಾ ಜಲದ ನೀರು ಏನ್ ಮಾಡ್ತದ? ಅಧಿಷ್ಠಾನ ಪೃಥ್ವಿಯನ್ನು ಹೇಗೆ ಹಸಿ ಮಾಡಲಾರದೋ, ಪೃಥ್ವಿ ಅಧಿಷ್ಠಾನ ಅದಕ್ಕೆ ಹೆಂಗ ಅದು ಹಸಿ ಮಾಡಂಗಿಲ್ಲೋ, ಹಾಗೆಯೇ ಜಗತ್ತಾದರೂ ಮರೀಚಿಕಾ ಜಲದಂತೆ ತೋರುತ್ತದೆ. ಆದರೂ
ಅದು ಮಿಥ್ಯವಾಗಿರುವ ಕಾರಣ ಸ್ವಲ್ಪವಾದರೂ ಕೂಡ ತನ್ನ ಆತ್ಮಸ್ವರೂಪಕ್ಕೆ ಹಾನಿಯನ್ನು ಉಂಟು ಮಾಡುವುದರಲ್ಲಿ ಸಮರ್ಥ ಇರುವುದೇ ಇಲ್ಲ. ನೀವು ಅಧಿಷ್ಠಾನವಾಗಿದ್ರಿ ಅಂತಂದ್ರ ಏನಾಗ್ತದ? ಈ ಯಾವ ಸಂಸಾರ, ಯಾವ ಜಗತ್ತು ಇದು ನಮಗೆ ದುಃಖ ಮಾಡ್ಲಿಕ್ಕ ನಮ್ಮ ಹತ್ರ ನಮಗೆ ಅದನ್ನು ಸಮೀಪಕ್ಕೆ ಚಿಂತೆ, ದುಃಖ, ಭಯ ನಮ್ಮ ಸಮೀಪಕ್ಕೆ ತರಕ್ಕ ಅದಕ್ಕೆ ಸಾಮರ್ಥ್ಯನೇ ಇಲ್ಲ. ಕತ್ತಲು ಬೆಳಕಿನ ಸಮೀಪ ಬರೋ ಸಾಮರ್ಥ್ಯ ಅದ ಏನ್ರಿ ಅದಕ್ಕ? ಬೆಳಕು ಎಷ್ಟು ಪ್ರಖರವಾಗಿರ್ತದ ಅಷ್ಟು ದೂರ ಇರ್ತದ. ಅದು ಬಂದು ಏನಾರ ಕತ್ತಲು ಬಂದು ಬೆಳಕಿಗೆ ಆವರಿಸಿ ಮುಚ್ಚಾಕ್ತದೇನ್ರಿ? ಇಲ್ಲ. ಹಂಗ ಅದಕ್ಕ ಅದು ಬಹಳ ಅಶಕ್ತ ಅದ. ಜಗತ್ತು ಮಿಥ್ಯವಾಗಿ ತೋರುವ ಜಗತ್ತು ಬಹಳ ಅಶಕ್ತದ. ಹೀಗಾಗಿ ವ್ಯಾವಹಾರಿಕ ನೀರು ವ್ಯಾವಹಾರಿಕ ಭೂಮಿಯ ಮೇಲೆ ಹರಿದರೆ ತೇವವಾಗುತ್ತದೆ. ಆದ್ರೆ ಇದು ಎಂತ ನೀರಿದು? ಮಿಥ್ಯವಾದ ನೀರು. ಸತ್ಯವಾದ ಭೂಮಿಯನ್ನ ಹೆಂಗ ಅದು ತೊಯ್ಸಂಗಿಲ್ಲ, ವ್ಯಾವಹಾರಿಕ ನೀರಾದ್ರೆ ವ್ಯಾವಹಾರಿಕ ಭೂಮಿಗೆ ತೊಯಿಸ್ತದ. ಇದೇನದ? ಇಲ್ಲದ್ದು ಕ್ಷುದ್ರ ಸತ್ಯ. ಅದು ಏನ್ ಮಾಡ್ತದ? ಪ್ರಾತಿಭಾಷಿಕ ಸತ್ಯ. ಅವು ಏನು ಮಾಡಂಗಿಲ್ಲ, ಕನಸಿದ್ದಂಗಿರ್ತಾವ ಅಷ್ಟೇ ಅವು. ಮೃಗಜಲ ಮಿಥ್ಯವಾಗಿದೆ. ಅದು ಹೇಗೆ ಭೂಮಿಯನ್ನು ಹಸಿ ಮಾಡುವುದಿಲ್ಲವೋ ಹಾಗೆಯೇ ಮಿಥ್ಯವಾದ ಜಗತ್ತು ಆತ್ಮ ಸ್ವರೂಪಕ್ಕೆ ಯಾವ ಹಾನಿಯನ್ನು ಉಂಟು ಮಾಡುವುದಿಲ್ಲ, ಭಯವನ್ನು ಉಂಟು ಮಾಡುವುದಿಲ್ಲ, ದುಃಖವನ್ನು ಉಂಟು ಮಾಡುವುದಿಲ್ಲ. ಆತ್ಮ ಸ್ವರೂಪಕ್ಕ, ಜೀವ ಸ್ವರೂಪಕ್ಕಲ್ಲ. ಜೀವ ಸ್ವರೂಪ ಇತ್ತು ಅಂತಂದ್ರೆ ಏನಾಗ್ತದ? ಆ ಮಿಥ್ಯವಾದ ಜಗತ್ತಿನ ಆಟ, ಆ ಒಂದು ಮೊಲವೊಂದಕ್ಕೆ 9 ನಾಯಿಗಳು ಬೆನ್ನತ್ತಿದಂತೆ ಅಂತ ಬಸವಣ್ಣನ ವಚನ ಅದ. ಹಂಗ ಈ ಜಗತ್ತೇನ್ ಮಾಡ್ತದ? ನಾಯಿ ರೂಪದಲ್ಲಿ ಬೆನ್ನತ್ತಿ ಬಿಡ್ತದ. ಮೊಲ ಏಟು ಹೊಡಿದ್ರು ನಾಯಿಗಳು ಹಂಗೆ ಬೆನ್ನತ್ತಿರ್ತಾವ. ನಾವು ಆತ್ಮಸ್ವರೂಪ ಆದೆವು, ಏನಾಗ್ಬಿಡ್ತದ? ಮತ್ತ ಅವೆಲ್ಲ ಹಿಂದಕ್ಕೆ ಓಡೋಗ್ಬಿಡ್ತಾವ. ನಾನು ಸಚ್ಚಿದಾನಂದ ಸ್ವರೂಪವಾದ ಬ್ರಹ್ಮನಿದ್ದೇನೆ ಎಂಬಂತ ಯಾವ ನಿಶ್ಚಯವಿರುವುದೋ ಅದಕ್ಕೆ ಜ್ಞಾನ ಎನ್ನುತ್ತಾರೆ. ಇರುತ್ತೇನೆ ಅಂತ ಜ್ಞಾನ, ಇದ್ದೇನೆ ಅಂದ್ರೆ ಭಾನ ಅಷ್ಟೇ. ಇರ್ತದ, ಬರ್ತದ, ಹೋಗ್ತದ, ಹಂಗದ ಹಿಂಗದ ಅಂತೇಳಿ ಯಾವುದೋ ಮೂರನೇ ವಸ್ತುವಿನ ಸುದ್ದಿ ಮಾತಾಡಿದ್ರ ಅದು ಜ್ಞಾನ. ನಾನು ಬ್ರಹ್ಮನೇ ಇದ್ದೇನೆ ಅಂದ್ರೆ ಅದು ಭಾನ. ಬ್ರಹ್ಮನಾಗಿ ಬ್ರಹ್ಮ ಇದ್ದೇನೆ ಅಂತ ಹೇಳ್ಬೇಕು. ಭ್ರಮೆ ಒಳಗಿದ್ದಕ್ಕೆ ಬ್ರಹ್ಮ ಇದ್ದೇನೆ ಅಂದ್ರೆ ಅಲ್ಲ, ಪ್ರಾಮಾಣಿಕವಾಗಿ ಹೇಳ್ಬೇಕು, ಬ್ರಹ್ಮನಾಗಿ ಬ್ರಹ್ಮ ಇದ್ದೇನೆ. ಏನ್ ಅನಿಸ್ಲಕತ್ತದ ಈಗ ನಿಮಗೆ ಈ ಮಾತು ಕೇಳಿ? ಒಂದ್ ಸ್ವಲ್ಪ ಒಳಗಿಂದ ಅನುಭವ ವ್ಯಕ್ತಪಡಿಸ್ರಿ. ಹೇಳಿ ಎಷ್ಟೋ ಮಂದಿ ಸತ್ತಾದ್ರು, ಕೇಳಿ ಎಷ್ಟೋ ಮಂದಿ ಸತ್ತಾದ್ರು, ಬ್ರಹ್ಮನಿದ್ದೇನೆ ಅನ್ನೋ ಅನುಭವನೇ ಮಾಡ್ಕೊಳ್ಳಾರ್ದೆ ಹೋದ್ರು. ಈಗ ನಾವಾದ್ರೂ ಒಂದಿಟ್ಟು ಮಾಡ್ಕೋಬೇಕಂತ ಅನಿಸ್ತದ ಇಲ್ಲ? ಬ್ರಹ್ಮನಿದ್ದೇನೆ, ಜೀವನಾಗಿ ಬ್ರಹ್ಮನಿದ್ದೇನೆ ಅನ್ನೋದಲ್ಲ, ಬ್ರಹ್ಮನಾಗಿ ಬ್ರಹ್ಮನಿದ್ದೇನೆ ಅಂತ ಹೇಳಿದ್ರೆ ದುಃಖ ಇರಲ್ಲ, ಭಯ ಇರಲ್ಲ, ಚಿಂತೆ ಇರಲ್ಲ. ದುಃಖ ನಿವೃತ್ತಿಗೆ ಉಪಾಯ ಇದು ಒಂದು ಬಿಟ್ರೆ ಬೇರೆ ಉಪಾಯ ಇಲ್ಲ. ಮಾತಾಡ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ನಿಮ್ಮ ಅನುಭವಗಳ ವಾಕ್ಯಗಳು ಬರಲಿ ಹೊರಗೆ. ನಾವು ಕೇವಲ ಬ್ರಹ್ಮ ಇರುತ್ತೇನೆ ಅಂತಂದ್ರೆ ಇದು ಬರೀ ಜ್ಞಾನ ಐತಷ್ಟೇ, ಬಾಯಲ್ಲಿ ಆದ ನಮ್ಗೆ ಪಾನ ಆಗಲಿಲ್ಲ. ಅದೇ ಬ್ರಹ್ಮ ಇದ್ದೇನೆ ಅನ್ನುವಂತ ಒಂದು ಅನುಭವದ ಜ್ಞಾನ ಆದಾಗ ಮಾತ್ರ ಬಾನ ಆಗ್ತದೆ.
ಅನುಭವಿಸ್ಬೇಕು ಅಂದಾಗ ಮಾತ್ರ ಅದು ಬಾನ. ಅಲ್ಲಿ ಏನು ಮತ್ತೆ ಮಾತಾಡ್ಲಕ್ ಚಾನ್ಸೇ ಇಲ್ಲ, ಬ್ರಹ್ಮನಾಗ ಇರ್ಬೇಕಷ್ಟೇ. ಏನು ಮಾತು ನಿಂತು ಬಿಡ್ತಾವ ಅಲ್ಲಿ. ವಿಚಾರ ಸಾಗರ ಬುಕ್ ಇಟ್ಕೊಂಡು ಈ ತುದಿಲಿಂತ ಆ ತುದಿ ತನ ಓದಿದ್ರು ನಾನು ಈ ಬ್ರಹ್ಮ ಸ್ವರೂಪದಲ್ಲಿ ಇರ್ಬೇಕನ್ನ ಸಂಕಲ್ಪ ಮಾಡಲಿಲ್ಲ, ಬ್ರಹ್ಮ ಸ್ವರೂಪದಲ್ಲಿದ್ದು ಈ ದುಃಖ ದೂರ ಮಾಡ್ಕೋಬೇಕನ್ನಂತ ಪ್ರಯತ್ನ ಮಾಡಲಿಲ್ಲ, ಸ್ವಸ್ವರೂಪದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಹೆಂಗಿದು? ಕತ್ತಲೆಯನ್ನ ಹೊರಗೆ ಹಾಕ್ಬೇಕಾದ್ರೆ ಬೆಳಕು ಮಾಡ್ಕೋಬೇಕು. ಬೆಳಕು ಮಾಡ್ಕೊಳ್ಳೋದು ಬಿಟ್ಕೆ ಕತ್ತಲೆ ಹೊರಗೆ ಹಾಕಿದ್ರೆ ಸುದ್ದಿ ಮಾತಾಡ್ಕೋತ ಕೂತ್ರ ಈಜು ಕಲಿಬೇಕು ಅಂತಂದ್ರೆ ನೀರೊಳಗೆ ಬೀಳ್ಬೇಕು, ಕೈ ಬಡಿಬೇಕು, ಕಾಲು ಬಡಿಬೇಕು. ಈಜು ಕಲಿಬೇಕತ್ತೀನ್ರಿ, ಹೆಂಗ್ ಮಾಡ್ಬೇಕು ಅಂದ್ರ ಶಾಲೆಗೆ ಮಾಸ್ಟರ್ ಹೇಳ್ಬಿಟ್ಟಪ್ಪ, ನೀರಾಗಿ ಬೀಳ್ಬೇಕಪ್ಪ, ಕೈ ಬಡಿಬೇಕು, ಕಾಲು ಬಡಿಬೇಕು, ಅಂದ್ರೆ ಈಜು ಬರುತ್ತದೆ ಅಂತ ಬರೆಸಿಬಿಟ್ಟ ಬೋರ್ಡಿನ ಮೇಲೆ. ಇವ್ರು ಬರ್ಕೊಂಡ್ರು, 3 ಹೊತ್ತು ಅದೇ ಅನ್ಕ ಬೈಪಟ್ ಮಾಡಿದ್ರು. ಈಜು ಕಲಿಬೇಕು, ಈಜು ಬೇಕಾದ್ರೆ ಹೆಂಗ್ ಮಾಡ್ಬೇಕು? ನೀರಾಗಿ ಬೀಳ್ಬೇಕು, ಕೈ ಬಡಿಬೇಕು, ಕಾಲು ಬಡಿಬೇಕು. ಇದು ಆ ರೀತಿ ಮಾಡುವುದರಿಂದ ಈಜು ಬರುತ್ತದೆ. ನೀರಾಗಿ ಬಿದ್ದೇ ಇಲ್ಲ. ಬಿದ್ದ ಕಾಲು ಬಡದೆ ಇಲ್ಲ, ಕೈನೂ ಬಡದೆ, ಏನು ಬಡದಿಲ್ಲ, ಬರೀ ಅದ್ರ ಸುದ್ದಿ ಮಾತಾಡ್ಲಕತ್ತಾರ. ಅದು ಪರ್ಫೆಕ್ಟ್ ಆಗಿ ಪ್ರಶ್ನೆ ಹಾಕಿದ್ರು ಮಾಸ್ತರ್ ಮುಂದೆ. ಕ್ವಶನ್ ಪೇಪರ್ ತಗೊಂಡು ಪ್ರಶ್ನೆ ಹಾಕಿದ್ರು. ಇವ ಪರ್ಫೆಕ್ಟ್ ಆಗಿ ಮಾಸ್ತರ್ ಹೆಂಗ್ ಬೋರ್ಡ್ ಮೇಲೆ ಬರ್ದನ ಅದನ್ನೇ ಇವ ಆನ್ಸರ್ ಪೇಪರ್ನಾಗ ಬರ್ದ 100% ಮಾರ್ಕ್ಸ್ ತಗೊಂಡ. ಮಾಸ್ತರ್ ಖುಷಿ ಆಗ್ಬಿಡ್ತ, ನಾ ಎಷ್ಟು ಚಂದ ಬರ್ಸೀನಿ ಅಷ್ಟೇ ಚಂದ ಕರೆಕ್ಟ್ ಹೇಳ ನೋಡು, ಒಂದ್ ಅಕ್ಷರ ಬಿಡ್ಲಾರ್ದಂಗ ಬರ್ದ ನೋಡತ್ತ ಇವ 100ಕ್ಕೆ 100 ಮಾರ್ಕ್ಸ್ ಹಾಕಿದ. ಅವ್ರಿಬ್ಬರಿಗೆ ಒಯ್ದು ನೀರಾಗ ಹೋಗದ್ರ ಈಜ್ ಯಾವನಿಗೆ ಬರ್ತದ ಅವ ಬದುಕ್ತಾನ, ಈಜ್ ಬರ್ಲಾರ್ದವ ಮುಣಿಗ್ ಸಾಯ್ತಾನ. 100ಕ್ಕೆ 100 ಮಾರ್ಕ್ಸ್ ತಗೊಂಡವ್ರು ಇವರು. ಈಗಿನ ಯೂನಿವರ್ಸಿಟಿಗಳು ಕಾಲೇಜುಗಳು ಮಾಡ್ತಾ ಇರೋ ದಂಧನೆ ಇದೆ. ಪುಸ್ತಕದ ಬದನೆಕಾಯಿ ಮಸ್ತಕದಾಗ ಸೇರಿಸ್ತಾರ. ಹೌ ಟು ಲಿವ್, ಹೆಂಗ್ ಜೀವನ ಮಾಡಬೇಕು, ಆನಂದವಾಗಿ ಹೆಂಗ್ ಇರಬೇಕು ಅನ್ನೋದು ಕಲಿಸೋದು ಬಿಟ್ಟು ಅದನ್ನದು ಸೇರಿ ಹೇಳಿ ಕೈ ಬಿಟ್ಬಿಡ್ತಾರೆ. ಯಾವ ಯೂನಿವರ್ಸಿಟಿಗೂ ಆದ್ರು ಬಸವಾದಿ ಶರಣರು. ಅಕ್ಕಮಾದೇವಿ ಯಾವ್ದಾರೆ ಶಾಲೆಗೆ ಹೋಗಿದ್ದು, ಯಾವ್ದಾರೆ ಸ್ಕೂಲ್ ಹೆಸರುಗಳದಾವೇನ್ರಿ? ಏನಾರೆ ಬರ್ತ್ ಸರ್ಟಿಫಿಕೇಟ್ ತಗೊಂಡು SSLC ಮಾರ್ಕ್ಸ್ ಕಾರ್ಡ್ ತಗೊಂಡು ಓದಿನಿ ಬರ್ದಿನಿ ಅಂತ ಎಲ್ಲಾರ ಅದಾವೇನ್ರಿ? ಏನಾರ ಅವ್ರ ವಚನಗಳು ತಗೊಂಡು ಇವರೆಲ್ಲ PhD ಮಾಡ್ಲಕತ್ತಾರ. ಅಂಬಿಗರ ಚೌಡಯ್ಯ ಆ ಯೂನಿವರ್ಸಿಟಿಗೆ ಹೋಗ್ಯಾನ, ಹಗಲು ರಾತ್ರಿ ದುಡ್ಕೊಂಡು ತಿನ್ನಕ್ಕೆ ಸಾಕಾಗಿತ್ತು. ನದಿಯ ಒಳಗ ಸದಾ ಕಾಲ ನದಿ ಒಳಗೆ ಇರ್ತಿದ್ದವ. ಆ ಕಡೆ ಜನರನ್ನ ಈ ಕಡೆ ಸೇರಿಸೋದಕ್ಕ, ಈ ಕಡೆ ಜನರ ಆ ಕಡೆ ಸೇರಿಸೋದಕ್ಕ. ಅವರ ವಚನಗಳು ಇವತ್ತಿನ ದಿವಸ ಮಡಿವಾಳ ಮಾಚಯ್ಯ ಬಟ್ಟೆ ಒಗೆದ್ರಾಗ ಎಂತ ಟೀಮ್ ಅವಂದು. 1,96,000 ಜಂಗಮರು, 770 ಮಂದಿ ಶರಣರ ಬಟ್ಟೆಗಳನ್ನ ಮಡಿ ಮಾಡುವಂತ ಕಾಯಕ ಮಡಿವಾಳ ಮಾಚಯ್ಯಂದು. ಎಂತ ವರ್ಕಿಂಗ್ ಟೀಮ್ ಅದು. ಫ್ಯಾಕ್ಟ್ರಿ ಇದ್ದಂಗೆ ಒಬ್ಬೊಬ್ಬರದು ಒಂದೊಂದು ಜವಾಬ್ದಾರಿ ತಗೊಂಡಿದ್ರು. ಯಾರೇ ಮಾತಾಡಿಸ್ಲಕ್ ಹೋದ್ರ ಮಾತಾಡ್ಲಕ್ ಪುರುಸತಿ ಇದ್ದಿದ್ದಿಲ್ಲ ಅವರಿಗೆ. ಅಂತದ್ರಾಗ ಅವರು ಅಕ್ಷರ ಕಲಿತು ಅನುಭವಿಸಿ, ಸತ್ಯವನ್ನು ಅನುಭವಿಸಿ ತಮ್ಮ ಸತ್ಯವನ್ನ ಆ ಅಕ್ಷರಗಳ ಮೂಲಕ ವ್ಯಕ್ತಪಡಿಸಿ ಹೋಗ್ಯಾರ. ನಾವು ಅದರ ಅಕ್ಷರಗಳನ್ನು ತಗೊಂಡು ಡಿಗ್ರಿ ತೊಗೊಳಕತ್ತೀವಿ, ಅದರ ಸತ್ಯ ಅನುಭವಿಸ್ತಾ ಇಲ್ಲ. ಇದು ದೊಡ್ಡ ಲೋಪ.
ಸಾಧನೆಯಲ್ಲಿ. ಅದಕ್ಕೆ ಜಗತ್ತು ದುಃಖಮಯವಾಗಿದೆ. ನಾನು ಸಚ್ಚಿದಾನಂದ ಸ್ವರೂಪವಾದ ಬ್ರಹ್ಮನಿದ್ದೇನೆ. ಎದಕ್ಕೆ ಹಿಂಗೆ ಹೇಳ್ತಾರೆ ಸಚ್ಚಿದಾನಂದ ಸ್ವರೂಪ ಅಂದ್ರ ಬ್ರಹ್ಮ ಅನ್ನೋ ಶಬ್ದ ಹೊಲಸೆಬ್ಸ್ಯಾರ. ಚತುರ್ಮುಖ ಬ್ರಹ್ಮ, ಆ ಬ್ರಹ್ಮ, ಈ ಬ್ರಹ್ಮ ಅಂತೇಳಿ ಪೌರಾಣಿಕ ಕಥೆಗಳಲ್ಲಿ ಅನಂತ ಕೋಟಿ ಬ್ರಹ್ಮರ ಹೆಸರುಗಳದಾವ. ಕಾಲ ಕಾಲಕ್ಕ ಒಂದೊಂದು ಬ್ರಹ್ಮಗಳ ಹೆಸರದಾವ. ಆ ಬ್ರಹ್ಮಗಳಲ್ಲ. ಎಂತ ಬ್ರಹ್ಮ ಇಲ್ಲಿ ಹೇಳ್ತಾ ಇರೋದು? ಸಚ್ಚಿದಾನಂದ ರೂಪ, ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ. ಸಿದ್ಧಾಂತ ಶಿಖಾಮಣಿ ಕೂಡ ಅದೇ ಬ್ರಹ್ಮನನ್ನ ಕುರಿತು ಹೇಳ್ತದೆ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ವೀರಶೈವರಾದವರು, ಲಿಂಗಾಯತರಾದವರು ಯಾವುದಕ್ಕ ಬ್ರಹ್ಮ ಅಂದ್ರು ಅಂತಂದ್ರೆ ಸಚ್ಚಿದಾನಂದ ರೂಪ ಶಿವನಿಗೆ ಬ್ರಹ್ಮ, ಶಿವಾಯ ಬ್ರಹ್ಮಣೇ ನಮಃ. ಅವನು ಬ್ರಹ್ಮ ಅಂದ್ರೆ ಅವನೇ ದೊಡ್ಡವ, ಅವನಕ್ಕಿಂತ ದೊಡ್ಡವ ಯಾರು ಇಲ್ಲ. ಇದು ಹೇಳೋದು. ನಾನು ಸಚ್ಚಿದಾನಂದ ಬ್ರಹ್ಮ ಸ್ವರೂಪನೇ ಇದ್ದೇನೆ. ಈ ರೀತಿ ನಿಶ್ಚಯ ಯಾರಲ್ಲಿ ಇರ್ತದ ಅವರು ಜ್ಞಾನವುಳ್ಳವರು, ಜ್ಞಾನಿಗಳು ಅಂತಾರೆ. ಜ್ಞಾನ ಅಂದ್ರೆ ಏನ್ರಿ? ವಾಟ್ ಈಸ್ ಜ್ಞಾನ? ಜ್ಞಾನ ಅಂದ್ರೆ ಸತ್ಯ. ನಾನು ಸಚ್ಚಿದಾನಂದ ಸ್ವರೂಪ ಬ್ರಹ್ಮನಿದ್ದೇನೆ ಅಥವಾ ನಾನು ಸಚ್ಚಿದಾನಂದ ರೂಪ ಶಿವನಿದ್ದೇನೆ. ಬೇರೆ ಯಾವುದರ ರೂಪ ಅಲ್ಲ, ಸಚ್ಚಿದಾನಂದ ರೂಪ. ಹಂಗನ್ನ ಅರ್ಥ ಮಾಡ್ಕೊಳ್ಳಾರ್ದು ಸುಮ್ಮನೆ ಸಚ್ಚಿದಾನಂದ ಸಚ್ಚಿದಾನಂದ ಅಂದ್ರೆ ಆಗ್ತದೇನು? ಸದ್ರೂಪ ಬ್ರಹ್ಮ ಅಂದ್ರೆ ನಿರ್ವಿಕಾರಿಯಾಗಿದ್ದೇನೆ. ಯಾವುದೋ ಒಂದು ವಿಷಯ, ಸಂಸಾರ ವಿಷಯದಲ್ಲಿ ನನ್ನ ಮನ, ಬುದ್ಧಿ, ಶರೀರ ವಿಕಾರ ಆಗ್ಲಕತ್ತು ಅಂತಂದ್ರೆ ಆವಾಗ ನೀವು ಅರಿವಿನಲ್ಲಿ ಬಂದು ನಾನೇನಾಗಬೇಕು? ಸಚ್ಚಿದಾನಂದ ರೂಪ ಬ್ರಹ್ಮನಿದ್ದೇನೆ. ಇಂಥ ವಿಷಯಕ್ಕ ನಾನು ವಿಕಾರ ಆಗುವುದು ಅಜ್ಞಾನ. ನನ್ನ ಮೂಲ ಸ್ವರೂಪ ನಿರ್ವಿಕಾರ ಸ್ವರೂಪ. ನಾನು ಜೀವನಲ್ಲ, ನಾನು ಬ್ರಹ್ಮ ಅಂತ ತಿಳ್ಕೊಳ್ಳೋದೇ ಚಿದ್ರೂಪ ಬ್ರಹ್ಮ. ತಿಳ್ಕೊಳ್ಳೋದು, ಅರಿವಿನಲ್ಲಿರೋದು. ಮರ್ತ್ರಿ ಜೀವ ಆಗ್ತೀರಿ, ಅರಿತ್ರಿ ಬ್ರಹ್ಮ ಆಗ್ತೀರಿ, ಶಿವ ಆಗ್ತೀರಿ. ಇದು ಅರಿವಿನಲ್ಲಿರೋದಕ್ಕೆ. ಅರಿವಿಗೆ ಏನಂತಾರೆ? ಚಿದ್ರೂಪ ಬ್ರಹ್ಮ, ಮರಿಲಾರ್ದಂಗಿರೋದು. ಮತ್ತೆ ನಾನು ಆನಂದ ರೂಪ ಬ್ರಹ್ಮ. ಎಂತ ಆನಂದ? ದುಃಖರಹಿತ ಆನಂದ. ಚಿದ್ರೂಪ ಬ್ರಹ್ಮನ ಜ್ಞಾನ ಎಂಥದು? ಅಜ್ಞಾನರಹಿತ ಜ್ಞಾನ. ಸದ್ರೂಪ ಬ್ರಹ್ಮನ ನಿರ್ವಿಕಾರ ಎಂಥದು? ವಿಕಾರರಹಿತ ನಿರ್ವಿಕಾರ. ಮತ್ತೆ ನಿತ್ಯ ಪರಿಪೂರ್ಣ ಅಂತಂದ್ರ ಅಲ್ಲಿ ಅನಿತ್ಯ ರಹಿತ ನಿತ್ಯ. ಅಲ್ಲಿ ಅನಿತ್ಯತೆ ಇಲ್ಲವೇ ಇಲ್ಲ ಬ್ರಹ್ಮ ಸ್ವರೂಪದಲ್ಲಿ. ನಾನು ಶಾಶ್ವತವಾದ ಸತ್ಯ, ಪರ್ಮನೆಂಟ್ ಇರೋವನು ನಾನು. ತಿಳ್ಕೋಬೇಕಿವೆಲ್ಲ. ಮತ್ತೆ ಪರಿಪೂರ್ಣ, ನನ್ನಲ್ಲಿ ದೋಷಗಳು ಇಲ್ಲ. ಒಂದು ಕಡೆ ಇದ್ದು ಇನ್ನೊಂದು ಕಡೆ ಇಲ್ಲ ಅಂತಿಲ್ಲ. ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿ ಇಲ್ಲ ಅಂತಿಲ್ಲ. ಏನೆಲ್ಲ ಮಾಡುವ ಸಾಮರ್ಥ್ಯ ಅದ. ದ್ವಾಪರ ಯುಗದ ಕೃಷ್ಣನಲ್ಲಿರುವ ಆತ್ಮ ಚೈತನ್ಯ ಮತ್ತು ನಿಮ್ಮೊಳಗಿರುವ ಆತ್ಮ ಚೈತನ್ಯ ಬೇರೆ ಬೇರೆ ಅದ, ಒಂದೇ ಅದ ರೀ? ಒಂದೇ ಚೈತನ್ಯ ಅದು. ಆ ಕಾಲದಲ್ಲಿದ್ದು ಚೈತನ್ಯನೇ ಈ ಕಾಲದಲ್ಲಿ ಅದ, ಆ ದೇಶದಲ್ಲಿದ್ದು ಚೈತನ್ಯನೇ ಈ ದೇಶದಾಗ. ಒಂದಿನ ಕೂತಿ ಲೆಕ್ಕ ಮಾಡ್ಕೊಂಡ. ಏನ್ ಮಾಡ್ದ ಕೃಷ್ಣ? ಮನುಷ್ಯನಾಗಿ ಬಂದದ್ದಕ್ಕ ಕರ್ತೃತ್ವ ಮಾಡಬೇಕಾಯ್ತು.
ಈ ಕರ್ತೃತ್ವದ ಕರ್ಮ ಭೋಗಿಸ್ಬೇಕಾದ್ರ ಇನ್ನ ಎಷ್ಟು ಜನ್ಮ ಎತ್ತು ಬರ್ಬೇಕಂತ ಲೆಕ್ಕ ಮಾಡ್ಕೊಂಡ್ ಕೂಡ್ಲೆ 16,000 ಬತ್ತು ಲೆಕ್ಕ. 16,000 ಜನ್ಮ ಎತ್ತಿ ಬರಷ್ಟು ಅಲ್ಲಿ ಏನಾಯ್ತು, ಅವನ್ ಲೆಕ್ಕಾಚಾರ ಬಂತು, ಉತ್ತರ ಬಂತು ಅದಕ್ಕೆ. 16,000 ಜನ್ಮ ಎತ್ತಿ ಬರ್ಬೇಕಂದ್ರೆ ದೇವಲೋಕದ ಪರಿಸ್ಥಿತಿ ಏನಾಗ್ತದ? ಈ ಮನುಷ್ಯರು ಹೆಂಗಾರೆ ಒಂದ್ ಜೀವನ ಮಾಡ್ತಾರ? ನಂದು ಜವಾಬ್ದಾರಿ ಬಿಟ್ಟಿಕೆ ಇಲ್ಲಿ ಬಂದಿನಲ್ಲ, ಏನ್ ಮಾಡ್ಬೇಕು ಅಂತೇಳಿ ಒಂದೇ ಜನ್ಮದಾಗ 16,000 ಪಾತ್ರಗಳು ವಹಿಸ್ಬಿಟ್ಟವ. 16,000 ಪಾತ್ರ ವಹಿಸಿ 16,000 ಸಂಸಾರ ಅನುಭವ ಮಾಡಿ ದುಃಖ ನಿವೃತ್ತಿ ಮಾಡಿಕೊಂಡು ಹೋಗ್ಬಿಟ್ಟವ ತನ್ನ ಕರ್ಮ ಭೋಗಿಸಿ. ಆ ಕೃಷ್ಣನಿಂದಲೇ ಸಾಧ್ಯ ಅದ, ನಮ್ಮಿಂದ ಸಾಧ್ಯ ಇಲ್ಲ ಅಂತೇಳಿ ಸೋತು ಕೂತು ಬಿಟ್ಟಿವಿ. ನೀವೂ 16,000 32,000 ನೀವು ಮಾಡ್ಲಿಕ್ಕೆ ಸಾಧ್ಯ ಅದ. ಬ್ರಹ್ಮ ಸ್ವರೂಪ ಆಗ್ಬೇಕು ಮೊದಲ ಸ್ವರೂಪಕ್ಕೆ ಆದ್ಮೇಲೆ ನೀವು ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದ. ಹೆಂಗ ನಿಮ್ಮ ಆತ್ಮಗಳು ನಿಮ್ಮ ಇತರ ಜೀವರುಗಳ ಆತ್ಮಗಳಲ್ಲಿ ಏಕೋಭಾವ ತಾಳ್ತಿರಿಲ್ಲ. ಬೇರೆ ಜೀವಿಗಳ ಜೊತೆಗೆ ನೀವು ಏಕೋಭಾವ ತಾಳ್ತಿರಿಲ್ರಿ, ನೀವು ಬ್ರಹ್ಮಜ್ಞಾನಿಗಳಾಗಿ ದೊಡ್ಡ ಪ್ರಖರತೆಯನ್ನು ಹೊಂದಿರಿ ಅಂತ ತಿಳ್ಕೋರಿ. ನಿಮಗಾದ ಸುಖ ಅವ್ರು ಹಂಚ್ಕೋತಾರ, ನಿಮಗಾದ ದುಃಖ ಅವ್ರು ಹಂಚ್ಕೋತಾರಿಲ್ಲ. ಅವ್ರು ಬೇರೆ ನೀವು ಬೇರೆ ಆಗಿರ್ತೀರೇನು? ಇಲ್ಲ ಇಲ್ಲ. ಊರ್ ತುಂಬ ಪ್ಲಾಟ್ ತಗೊಳ್ಳೋದ್ರಾಗ ಏನು ಅರ್ಥ ಇಲ್ಲ. ಒಂದಿಷ್ಟು ಜೀವಿಗಳ ಹೃದಯದೊಳಗೆ ಒಕ್ಕೊಂಡು ಆ ಹೃದಯ ನನ್ನದು ಮಾಡ್ಕೋಬೇಕು. ಅವರು ಹೃದಯದಲ್ಲಿ ಒಂದು ಪೂಜ್ಯ ಸ್ಥಾನ ಪಡ್ಕೋಬೇಕು. ಪಡ್ಕೊಂಡಾಗ ಅವರು ಬೇರೆ ಇರಲ್ಲ, ನೀವು ಬೇರೆ ಇರಲ್ಲ. ಭೂಮಿ ಮೇಲೆ ಎಷ್ಟು ಕೋಟಿ ಜನ ಅದರ, ಅವರೆಲ್ಲರೂ ನನ್ನ ಸ್ವರೂಪರೇ ಅಂತ ಆದ್ರ ಕೃಷ್ಣ ಬರೇ 16,000 ಮಾಡ್ಯಾನ. ಭೂಮಿ ಮೇಲೆ ಎಷ್ಟು ಜೀವರುಗಳದರ ಎಲ್ಲ ಜೀವರುಗಳ ಸ್ವರೂಪ ನೀವೇ ಆದಾಗ ನಿಮ್ಮದು ಅವತಾರ ಹೌದಾ ಇಲ್ಲದು? ಪ್ರಯತ್ನ ಮಾಡ್ಬೇಕು. ನಿಮ್ಮದೇ ಆತ್ಮ, ನೀವೇ ಅಲ್ಲಿದ್ದೀರಿ. ನಾವೇನ್ ತಿಳ್ಕೊಂಡಿವಿ, ನಮ್ಮ ಮನಿ ಒಳಗ ನಮ್ಮ ಊರಾಗ ನಾವು ಇಲ್ಲಿದೀವಿ, ಹೊರಗಿದ್ದವ್ರು ನಮ್ಗೆ ಯಾರು ಸಂಬಂಧ ಇಲ್ಲ ಅಂತ ಇದಕ್ಕೆ ಅಜ್ಞಾನಕ್ಕೆ ಸಂಸಾರ ಅಂತಾರೆ. ಇದಕ್ಕೆ ಈ ಸಂಸಾರದಿಂದ ನಮಗೆ ಭಯ, ದುಃಖ, ಚಿಂತೆ ಆಗ್ತದೆ. ಅಲ್ಲಿದ್ದ ಸಂಗಯ್ಯ ಇಲ್ಲದನ, ಇಲ್ಲಿದ್ದ ಸಂಗಯ್ಯ ಅಲ್ಲದನ. ಕೊಡತುಗಳ ವ್ಯವಹಾರ ಮಾಡಿದಾಗ ಕೆಲವೊಂದ್ ಸಾರಿ ವಾಪಸ್ ಕೊಡಂಗಿಲ್ಲ, ಕೆಲವೊಂದ್ ಸಾರಿ ಜನರು ಕೊಡ್ತಾರ. ಬಂದಡ್ ಒಂದು ಲೇಸು, ಬಾರದಿದ್ದಡ್ 2 ಲೇಸು. ಎಂತ ವಚನ ಬಸವಣ್ಣವ್ರು. ಹೊಳ್ಳಿ ತಂದು ಕೊಟ್ರ ಒಂದು ಪಟ್ಟು ಚಲೋ ಆಯ್ತು ಅನ್ಬೇಕಂತ, ಹೊಳ್ಳಿ ತಂದು ಕೊಡ್ಲಿಲ್ಲ ಅಂದ್ರೆ ಡಬಲ್ ಚಲೋ ಆಯ್ತು ಅನ್ಬೇಕಂತ. ಹಂಗ ಅನ್ನಂಗಿಲ್ಲಲ್ಲ ನಾವು. ತಗೊಂಡ ಆ ಕಡೆ ವಾದ ಏನ್ ಮಾಡ್ಬೇಕು? ಬಾರದಿದ್ದಡ್ 2 ಲೇಸು ಅನ್ನೋರು ಯಾರ್ಯಾರು ಅದಿರ ಇದ್ರಾಗ? ಯಾರ್ಯಾರ ಏನಾರ ಕೊಟ್ರಿ ವಾಪಸ್ ಕೊಡ್ಲಿಲ್ಲ ಅಂತಂದ್ರ ಖುಷಿ ಪಡೋರು ಅದಿರ ಇದ್ರಾಗ? ಅದಿರಲ್ಲ. ಜಮೀನಿಗಷ್ಟು ರೊಕ್ಕ ಕೊಟ್ಟಿದ್ರು, ಅದು ಲಕ್ಷ ಗಂಟೆ ಕೊಟ್ಟರೆ ಅದು ಹೋಗ್ಬಿಡತ್ತೆ. ಮತ್ತೆ ಅವ್ನು ವಿಚಾರ ಮಾಡೋದು ಕೂತ್ರೆ ಮುಂದಿನ ಕೆಲಸ ನಡೆಯಂಗಿಲ್ಲ. ಹಂಗ ಹೋಗಿದ್ದು ಆಯ್ತು, ಇದ್ದದ್ದು ಇರ್ತದ, ಇದ್ದಿದ್ರೆ ಸರಿ ಮಾಡ್ಕೊಂಡು ಹೋಗೋದು. ಜೀವನೇ ಓದ್ತದತ್ತು ಒಂದಿನ, ಎಲ್ಲ ಬಿಟ್ಟೆ ಓದ್ತಿವತ್ತ ಒಂದಿಟ್ಟೇನೋ ಹೋಗ್ಲಕ್ಕದ ಹೋಗ್ಬಿಡ. ಅವ್ಯರ್ಥವಾಗಿ ಹೋಗ್ಬಿಡುತ್ತೆ. ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ. ಅವರು ಅದೇ ಸಂಸಾರ, ಹೆಂಡತಿ ಮಕ್ಕಳ ಸಲುವಾಗಿ ಅವರು ಅದಕ್ಕೆ ಬಳಸ್ತಾರ. ನಾವು ಇಲ್ಲಿನೂ ಅದೇ ಒಂದು ಫ್ಯಾಮಿಲಿ ಮ್ಯಾಟ್ರ್ ಸಲುವಾಗಿ ಬಳಸ್ತೀವಿ. ಏನೋ ಒಂದು ಆಯ್ತು, ಕೊಡ್ಲಕ್ಕಾಗಲಿಲ್ಲ, ಹೋಲ್ ಬಿಡು ಆ ಕಡೆ. ಈ ರೀತಿ ಬ್ರಹ್ಮಸ್ವರೂಪ ಇದು ಅಶಕ್ತತೆ ಅಲ್ಲ, ಇದು ಪ್ರಾಬಲ್ಯ, ಶಕ್ತಿ. ಇದು ನಮ್ಮೊಳಗಿರುವ ಶಕ್ತಿ. ಹೋಗಿದ್ದಕ್ಕೆ ಹೋಲ್ ಬಿಡು ಅಂತ ಹೇಳಿಕೆ ಅಂದು ದುಃಖ ಆದ್ರೆ ಉಪಯೋಗ ಇಲ್ಲ. ಮತ್ತ ನಿಮ್ಮ ಕೈಲೇ ಹಿಡಿಲಕ್ಕ ಆಗ್ಲಾರ್ದಂಥದ್ದು ಹೋಗೋ ಸಮಯದಲ್ಲಿ
ಅನಿವಾರ್ಯವಾಗಿ ಹೋಗುವಾಗ ಅದನ್ನು ನಾನು ದಾನ ಮಾಡಿನಿ ಅಂತ ಕೆಲವೊಬ್ಬರ ಹೆಸರು ಹೇಳ್ಕೊತಾರೆ. ಅದು ಸಾಧ್ಯ ಇಲ್ಲ, ಹಂಗನೂ ಆಗಂಗಿಲ್ಲ. ಅದನ್ನು ಸಾಧ್ಯ ಇಲ್ಲ. ಅದರಿಂದನೂ ಬ್ರಹ್ಮಜ್ಞಾನ ಆಗಂಗಿಲ್ಲ, ಅದರಿಂದ ದುಃಖ ನಿವೃತ್ತಿ ಆಗಲ್ಲ. ಕೆಲವೊಂದು ಅನಿವಾರ್ಯವಾಗಿ ಹೋಗ್ಲಿಕ್ಕೆ ಬಿಡ್ತಾವ. 20 ವರ್ಷ 30 ವರ್ಷ ಮಕ್ಕಳಿಗೆ ಬೆಳೆಸಿರ್ತೀವಿ, ಅವು ಯಾರ್ದೋ ಬೆನ್ನತ್ತಿ ಮದುವೆ ಮಾಡ್ಕೊಂಡು ಹೋಗ್ತಿರ್ತಾವ. ಆಮೇಲೆ ಅವಕ್ಕೆ ಹೋಗಿ ಬೇಡ ಬೇಕು ಹೋರಾಟ ಮಾಡಿ ಲಾಸ್ಟಿಗೆ ಬಸವ ತತ್ವದ ಪ್ರಕಾರ ಲಗ್ನ ಮಾಡೀವಿ. ಅದು ತತ್ವ ಬಂತೇನ ಅಲ್ಲಿ? ಬಸವ ತತ್ವದ ಗಂಧನೇ ಗೊತ್ತಿಲ್ಲ. ಅವ್ರೇನ್ ಮಾಡ್ತಾರ, ಬಸವ ತತ್ವದ ಪ್ರಕಾರ ನಾವು ಅಂತರ್ಜಾತಿ ಮದುವೆ ಮಾಡೀವಿ ಅಂತೇಳಿ ಎಲ್ಲರೂ ಕೂಡಿ ಮುಂದಾಗ್ತಾರ. ಅದರಿಂದ ಏನಾರು ಪರಮಾನಂದ ಆಗ್ತದೇನ್ರಿ? ಅದು ಮೋಕ್ಷದ ಲಕ್ಷಣ ಏನದು? ಅದರೊಳಗೂ ಬರಂಗಿಲ್ಲ. ಮನಸ್ಸು ದೊಡ್ಡದು ಮಾಡಿಕೊಂಡು ವಿಶಾಲ ಜಗತ್ತಿನೊಳಗ ಎಲ್ಲರನ್ನ ಒಂದೇ ಭಾವ ತಗೊಂಡಾಗ ಅವಾಗ ಮೋಕ್ಷ ಆಗ್ತದೆ. ಹಿಟ್ಟು ಬೀಸ್ಕೊಂಡು ಹೋಗ್ತಾ ಇದ್ದನಂತ ಒಬ್ಬವ ಬ್ರಾಹ್ಮಣ. ಅದು ಒಂದು ಬುಟ್ಟಿ ಒಳಗ ಹಾಕೊಂಡು ಹೋಗ್ತಿದ್ದ ಹಿಟ್ಟ. ಜಗ್ಗಿ ಗಾಳಿ ಬೀಸಿತ್ತು. ಜಗ್ಗಿ ಗಾಳಿ ಬೀಸಾಗ ಏನಾಯ್ತು, ಆ ಹಿಟ್ಟು ಗಾಳಿಗೆ ಹಾರಿ ಹೋಲಕತ್ತು. ಹಿಟ್ಟು ಗಾಳಿಗೆ ಹಾರಿ ಹೋಲಕತ್ತದ. ಅವಾಗ ಏನಂತನೋ, ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತನೋ. ಎಂದೂ ಒಂದು ಹಿಡಿ ಹಿಟ್ಟು ದೇವ್ರಿಗೆ ಇಟ್ಟವಲ್ಲ ಅವ, ಮಂದಿದೆ ತಿಂದು ಬದುಕಿನವ. ಪೂಜಾರಿ ಪುರೋಹಿತ ಎಂದೂ ತನ್ನ ಮನಿದೆಂದು ನೈವೇದ್ಯ ಮಾಡಂಗಿಲ್ಲ. ಅವ ಮಂದಿ ತಂದಿದ್ದೆ ನೈವೇದ್ಯ ಮಾಡ್ತಾನ. ಅಂತ ಏನಂತಾನ, ಕೃಷ್ಣಾರ್ಪಣ ಅಂತಾನ. ಕೃಷ್ಣ ನಗ್ಲಕತ್ನಂತ. ಎಂದು ನಿಂದ ಏನು ಕೊಟ್ಟಿಲ್ಲ ನನಗ, ಬರೇ ಮಂದಿದು ತಂದು ನನ್ನ ಮುಂದಿಟ್ಟು ನೀವು ಒಂದಿಟ್ಟು ಅವ್ರಿಗೊಂದಿಟ್ಟು ಕೊಟ್ಟು ಮಜಾ ಮಾಡಿದಿ. ಆದ್ರೆ ಈಗ ಹಿಟ್ಟು ಗಾಳಿಗೆ ಹೋಲಕತ್ತದ ಅನಿವಾರ್ಯವಾಗಿ. ಈಗ ಕೃಷ್ಣಾರ್ಪಣ. ಇದು ಮೋಕ್ಷದ ಲಕ್ಷಣ ಏನ್ರಿ? ಇದು ತನ್ನನ್ನೇ ತಾನು ಸಮರ್ಪಿಸಿಕೋಬೇಕು. ಅಲ್ಲಮ ಪ್ರಭುದೇವರು ಪ್ರಸಾದಕ್ಕೆ ಕೂತಾಗ 1,96,000 ಜಂಗಮರಿಗೆ ಮಾಡಿದ ಎಲ್ಲ ಅಡಿಗೆ ಒಬ್ಬರೇ ಉಣ್ತಾರ. ಅವರು ಎಲ್ಲ ಉಂಡು ಬಿಡ್ತಾರ. ಅಷ್ಟೆಲ್ಲ ಉಣ್ಸಿದ್ಮೇಲೆ ಬಸವಣ್ಣ ಭಾರಿ ದೊಡ್ಡ ಮಹಾಪ್ರಸಾದಿ ಅಂತ ಅನ್ಸ್ಕೊಂಡೇನು ಬಸವಣ್ಣ? ಎಲ್ಲರೇ 1,96,000 ಮಂದಿಗೆ ಊಟಕ್ಕೆ ಹಾಕ್ಯಾರೇನ್ರಿ? ಎಲ್ಲರೇ 10,000 ಮಂದಿ 15,000 ಮಂದಿಗೆ ಊಟಕ್ಕೆ ಹಾಕಿದವ್ರು ಕೇಳಿವಿ. ಲಕ್ಷಗಟ್ಟಲೆ ಜನರಿಗೆ ಊಟಕ್ಕೆ ಹಾಕಿದ್ ನೋಡಿರೇನು ಎಲ್ಲರೇ? ಮತ್ತೆ ಪ್ರತಿನಿತ್ಯ 3 ಹೊತ್ತು ಊಟ. ಆ ಬಸವಣ್ಣನ ರೆಕಾರ್ಡ್ ಇವತ್ತಿಗೆ ಯಾರು ಮುರಿದವರಿಲ್ಲ. ಅಂತದು ಮಾಡಿದ್ರು ಸಹಿತ ಅಡಿಗೆ ಕಲಸ ಆಗಿಬಿಡ್ತದ. ಖಾಲಿ ಆದ್ಮೇಲೆ ಪ್ರಭುದೇವ್ರಂತನ ನಾನು ಹೊಟ್ಟಿನೇ ತುಂಬಿಲ್ಲ ಅಂತನೋ. ಆಟೆಲ್ಲ ಉಂಡ ಮೇಲೂ ನಾನು ಹೊಟ್ಟಿನೇ ತುಂಬಿಲ್ಲ. ಅವಾಗ ಏನ್ ಮಾಡ್ಬೇಕು? ಏನ್ ಮಾಡ್ಲಿ ಅಂತ ಕೇಳ್ತಾನೆ ಪ್ರಭುದೇವರಿಗೆ. ಯಾರು ಚಾಲು ಇಟ್ಕೊಂಡ್ರಿ ಅದು? ಮ್ಯೂಟ್ ಮಾಡ್ಕೊರಿ. ಏನ್ ಮಾಡ್ಲಿ, ಎಲ್ಲ ಖಾಲಿ ಆಯ್ತಂತ ಕೈ ಜೋಡಿಸ್ಕೊಂಡು ನಿಂದಿರ್ತಾನ. ಏನ್ ಉಳ್ದದ ನೋಡು, ಅದನ್ನ ಕೊಡುವಂತ ನಾವು ಪ್ರಭುದೇವರು. ಏನ್ ಉಳ್ದದ ನೋಡು, ನನಗೆ ಹಸಿವು ಬಹಳ ಆಗಿಬಿಟ್ಟದ ಅಂತ ನಾವು 1,96,000 ಮಂದಿ ಜಂಗಮರು ಮಾಡಿಟ್ಟು ಅಡಿಗೆ ಉಂಡು ನನಗೆ ಹಸಿವೇ ಹೋಗಿಲ್ಲ, ಇನ್ನ ಹಸಿವು ಹಂಗೆ ಅದ. ಏನ್ ಉಳ್ದದ ನೋಡಿ ಕೊಡಪ್ಪ ಬಸವ, ಹೆಂಗಾರೆ ಮಾಡಪ್ಪ ಅಂತ ನಾವು. ಏನ್ ಉಳಿದಿತ್ತ ಅಲ್ಲಿ? ಬಸವಣ್ಣ ಒಬ್ಬನೇ ಉಳಿದಿದ್ದ, ಎಲ್ಲ ಓಟು ಹೋಗಿತ್ತು ಪ್ರಸಾದ. ಬಸವಣ್ಣ ಏನ್ ಮಾಡ್ದ? ಅಹಂಭಾವ ಅನ್ನೋದೇನು ಉಳಿದಿತ್ತಲ್ಲ, ಇಷ್ಟು ಮಂದಿಗೆ ಅಡಿಗೆ ಮಾಡಿ ಹಾಕ್ತೀನಿ, ಇಷ್ಟು ಮಂದಿ ಶರಣರು ನನ್ನ ಸಂಘದಾಗ ಅದರ ಅಂತೇಳಿ ಅವನೊಳಗೊಂದು ಅಹಂಭಾವ ಇತ್ತಲ್ಲ, ಆ ಸೂಕ್ಷ್ಮ ಅಹಂಭಾವ ಕಳೆದರ ಸಲುವಾಗಿ ಪ್ರಭುದೇವರು ಆ ರೀತಿ ಮಾಡಿದರು.
ಓದಕ್ಕೆ ಬಿದ್ದು ಬಿಟ್ಟ ಪ್ರಭುದೇವರಿಗೆ. ಆಯ್ತಪ್ಪ, ನಂದಂತೂ ಮುಗೀತು, ಏನು ಉಳ್ದದ ಅಂದ್ರೆ ನಾನು ಒಬ್ಬ ಉಳ್ದೇನು ನೋಡು, ನನ್ನನ್ನು ನಿನಗೆ ಸಮರ್ಪಿಸಿಗೋತೀನಿ, ಏನ್ ಮಾಡ್ತೀವಿ ಮಾಡು ಅಂದಾಗ ನಾವೇನ್ ಮಾಡ್ತೀವಿ, ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳದ ಬಿಟ್ಟು ನಮ್ಮಲ್ಲಿರುವ ಪದಾರ್ಥಗಳನ್ನು ನಾವು ಸಮರ್ಪಿಸ್ತೀವಿ. ನಿಮ್ಮಲ್ಲಿರುವ ಪದಾರ್ಥಗಳು ಯಾವ ನಿಮ್ಮ ಅಲ್ಲವೇ ಅಲ್ಲವು. ಹಂಗ ಇಲ್ಲಿ ಏನದ, ಆತ್ಮಜ್ಞಾನ ಮಾಡ್ಕೊಳ್ಳೋದು ಒಂದನ್ನು ಬಿಟ್ಟು ಜಗತ್ತಿನ ಎಲ್ಲ ಜ್ಞಾನ ಮಾಡ್ಕೋತೀವಿ. ಜಗತ್ತಿನ ಎಲ್ಲಾ ಜ್ಞಾನ ಮಾಡ್ಕೊಳ್ಳೋದು ಒಂದು ಕಡೆ ಆದ್ರೆ ಆತ್ಮಜ್ಞಾನ ಮಾಡ್ಕೊಳ್ಳೋದ್ರ ತೂಕ ಒಂದು ಕಡೆ ಅದ. ಏನ್ ಮಾಡ್ತಾರೆ, ಬಂಗಾರ ಒಂದ ನರಿತರ ಎಲ್ಲ ಆಭರಣ ನೋಡಿದಂತೆ, ಬಂಗಾರ ಒಂದನ್ನು ನೋಡೋದು ಬಿಟ್ಟು ಏಸ್ ಆಭರಣ ನೋಡಿದ್ರು ಲಕ್ಷಗಟ್ಟಲೆ ಆಭರಣಗಳು. ಎದಕ್ಕೆ ಹೇಳಕತ್ತೀವಿ ಅಂತಂದ್ರೆ ಅದ ಆಗ್ಬೇಕು. ನಾನು ಸಚ್ಚಿದಾನಂದ ಬ್ರಹ್ಮ ಸ್ವರೂಪನಿದ್ದೇನೆ, ಇದಕ್ಕ ಜ್ಞಾನ ಅಂತಾರೆ. ದೇಹವೇ ನಾನು ಎಂಬುವುದು ಎಷ್ಟು ಗಟ್ಟಿಯಾಗಿದೆಯೋ, ನಿಮ್ಮೊಳಗೊಂದು ಗಟ್ಟಿತನ ಅದ. ಏನು, ಈ ದೇಹ ನಾನಲ್ಲ ಅಂತ ಅಂದ್ರಪ್ಪ ಪ್ರವಚನ ಮಾಡಿದ್ರಿ ಎಲ್ಲರೂ, ಈ ದೇಹ ನಾನಲ್ಲ, ಈ ದೇಹ ನಾನಲ್ಲ ಅನ್ನೋವಾಗ ನೀವು ವೇದಿಕೆ ಇಳಿದು ಬರುವಾಗ ಯಾವನೋ ಒಬ್ಬ ಹಿಡಿದು ನಿಮ್ ಕಿವಿ ಹಿಡಿದು ಜಗ್ಗಿಬಿಟ್ಟ, ಮೂಗು ಜಗ್ಗದ, ಕಿವಿ ಜಗ್ಗದ, ಕೈ ಹಿಡಿದು ಜಗ್ಗದ. ಯಾಕೋ ನನಗೆ ಯಾಕೆ ಜಗ್ಲಕತ್ತಿದಿ ಅಂತೀರಾ? ಇಲ್ಲ, ಯಾವನೋ ನೂಕಿದ, ನನಗೆ ಯಾಕೆ ನೂಕಿದಿ ಅಂತ ಅಂತೀರಿ. ಹಂಗ್ಯಾಕಂತೀರಿ? ಈ ದೇಹ ನಾನಲ್ಲ ಅನ್ನೋದು ವರ್ಷಗಟ್ಲೆ ಪ್ರವಚನ ಕೇಳಿರಿ, ಅವ ನಿಮ್ಮನ್ನು ನೂಕ್ಯಾನೇನು? ಹೆಂಗದ ಪ್ರಶ್ನೆ? ನಿಮ್ಮನ್ನು ನೂಕ್ಯಾನೇನು? ಶಂಕರಾಚಾರ್ಯರು ಒಬ್ಬ ಶೂದ್ರ ಸ್ನಾನ ಮಾಡಿ ಮಡಿಲಿಂತ ಬರುವಾಗ ಅವ್ರ ದಾರಿ ಒಳಗೊಬ್ಬ ಶೂದ್ರ ಅಡ್ಡ ಬಂದ. ಗುರುಗಳು ಬರ್ಲಕತ್ತಾರ ಸರಿ ಅಂತ ಅಂದ್ರು. ಅದಕ್ಕೆ ಅವನೇನ್ ಹೇಳ್ದ, ಏನ್ ಸರಿಬೇಕಂತ ಹೇಳ್ದ, ನೀನ್ ಸರಿ, ಇನ್ನ ನಾನು ಪ್ರವಚನ ಕೇಳಿನಿ, ಗುರುಗಳ ಪ್ರವಚನ ಕೇಳಿನಿ, ನಾನು ಆತ್ಮಸ್ವರೂಪ ಅಂತ ಹೇಳ್ಯಾರ. ನನ್ನ ಆತ್ಮ ಏನದ, ಘಟಾಕಾಶ, ಮಠಾಕಾಶ, ಮಹಾಕಾಶ ಉಪಾಧಿಯಲ್ಲಿ ಪರಿಪೂರ್ಣದ ಆತ್ಮ ಅಂತೂ ಸರಿಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತ ಶರೀರಕ್ಕೆ ಸರಿ ಅಂತ ಹೇಳಿದ್ರ ಅದು ಅಜ್ಞಾನಿ ಅದದು, ಹೆಂಗ್ ಸರಿತದು? ಜಡ ವಸ್ತು ಅದ ಶರೀರ, ಜಡ ವಸ್ತು ಅದ, ಆತ್ಮ ಪರಿಪೂರ್ಣದ, ಇದ್ರಾಗ ಸರಿಬೇಕಾಗಿದ್ದು ಯಾವುದು ಅಂತ ಹೊಳ್ಳಿ ಶಂಕರಾಚಾರ್ಯರಿಗೆ ಪ್ರಶ್ನೆ ಹಾಕಿದ್ರು. ಅದಕ್ಕೆ ನೀ ಬ್ರಹ್ಮ ಸ್ವರೂಪ ಅದೀನಿ ಅಂತೇಳಿ ತಿಳ್ಕೊಂಡು ಪರಿಪೂರ್ಣ ಅದೀನಿ ಅಂತ ತಿಳ್ಕೊಂಡಿದೆಯಲ್ಲಪ್ಪ, ಅದಕ್ಕೆ ನಿನ್ನ ಪಾದಕ್ಕೆ ನಮಸ್ಕಾರ ಅಂದ್ರೆ ಶಂಕರಾಚಾರ್ಯರು. ನಾನು ನಿನಗೆ ಸರಿ ಅಂದದ್ದು ತಪ್ಪಾಯ್ತು ಅಂದ್ರು. ಈಗ ಯಾರು ನೀವು ನಾನು ಈ ದೇಹ ನಾನಲ್ಲ ಅಂತೇಳಿ ದೊಡ್ಡ ವೇದಿಕೆ ಮೇಲೆ ಪ್ರವಚನ ಮಾಡಿದ್ರಿ, ತೆಳಗಿಳೆ ಟೈಮ್ನಾಗ ಯಾವನೋ ಒಬ್ಬ ನುಗ್ಗಿಸಿದ, ಬಿದ್ರಿ. ಯಾಕ್ರಿ ನನಗ್ಯಾಕೆ ನುಗ್ಗಿಸಿರಿ ಅಂದ್ರಿ. ಮತ್ತೇನಾಯ್ತದು? ಯಾವ ಭಾವ ಅದ ಅದ್ರೊಳಗ? ದೇಹ ನಾನಲ್ಲ ಅನ್ನೋ ಭಾವ ಅದೋ, ದೇಹ ನಾನು ಅನ್ನೋ ಭಾವ ಅದೋ?
ದೇಹ ನಾನು ಅನ್ನೋ ಭಾವ ಅದ. ಯಾವನೋ ಒಬ್ಬ ಹಿಡಿದು ಕಿವಿ ಹಿಡಿದು ಜಗ್ಗಿದ, ಕೈ ಹಿಡಿದು ಜಗ್ಗಿದ, ಮೂಗು ಹಿಡಿದು ಜಗ್ಗದ, ಕಾಲು ಜಗ್ಗಿದ, ನುಗ್ಗಿಸಿದ, ಏನೋ ಆಯ್ತು. ಈ ದೇಹ ನಾನನ್ನೋ ಭಾವ ಯಾಕದ? ಅದು ಗಟ್ಟಿಯಾಗ್ಯದದು. ಎಷ್ಟು ಗಟ್ಟಿ ಅದ? ಜನ್ಮಾಂತರದಿಂದ ಈ ದೇಹ ನಾನು ಅನ್ನೋ ಭಾವನೆ ಇಟ್ಕೊಂಡು ಬಂದು ಈಗೊಂದು 3-4 ವರ್ಷಲಿಂತ ನಾ ದೇಹ ನಾನಲ್ಲ ಅಂತಂದ್ರ ಅನಂತ ಕೋಟಿ ಜನ್ಮಗಳು ಹಿಂಗೆ ಎತ್ತಿ ಬಂದೀವಿ ನಾವು. ಅದು ತೊಳೆದು ಹೋಗ್ಬೇಕಾಗ್ಯದಲ್ಲ. ದೇಹ ನಾನು ಅನ್ನೋದು ಒಂದೇ ಸಲ ತೊಳೆದು ಹೋಗ್ಬಿಡ್ತದೇನು? ಮೊದಲ ಪೆನ್ನಿಗೆ ಮಸಿ ಹಾಕ್ತಿದ್ರು. ಆ ಮಸಿದು ಬಾಟ್ಲಿ ಇರ್ತಿತ್ತು. ಆ ಮಸಿ ಬಾಟ್ಲಿ ಒಂದೇ ಸಲ ನೀರ್ ಹಾಕಿ ತೊಳೆದ್ರೆ ಅದಕ್ಕರೆ ಬರ್ತದನಂತೇಳಿ ನೀರ್ ಹಾಕಿ ತೊಳಿಲಕ್ಕೂ ಆದ್ರೆ ಅದು ಸ್ವಚ್ಛ ಆಗ್ತಿದ್ದಿಲ್ಲ. ಏನಾಗ್ತಿತ್ತು? ಆ ಮಸಿ ಬಾಟ್ಲಿ ಸ್ವಚ್ಛ ತೊಳಿಬೇಕಂದ್ರ ದಿನ ನೀರ್ ಹಾಕಿಡ್ಬೇಕದ್ರಾಗ. ಮುಂಜಾನೆ ಚೆಲ್ಬೇಕು, ಮತ್ತ ನೀರ್ ಹಾಕಿಡ್ಬೇಕು, ಮತ್ತ ಮುಂಜಾನೆ ಚೆಲ್ಬೇಕು. ಅಂದ್ರೆ ಅದು ಒಂದು ದಿನ ಸ್ವಚ್ಛ ಆಗ್ತಿತ್ತು. ಒಂದೇ ದಿನ ಯಾವಾಗಾರ ನೀರ್ ಹಾಕಿ ತೊಳಿತೀನಿ ಅಂದ್ರೆ ಅದು ಎಂದೂ ಸ್ವಚ್ಛ ಆಗ್ತಿದ್ದಿಲ್ಲ. ಹಂಗಿದೇನದ, ನೀವು ಎಷ್ಟು ಜನ್ಮ ಎತ್ತಿ ಬಂದಿರಿ, ದೇಹನೇ ನಾನನ್ನೋದು ಎಷ್ಟು ಗಟ್ಟಿ ಅದ. ಅದನ್ನ ಕಳಿಬೇಕಾದ್ರ ಈ ಸತ್ಸಂಗದ ಶ್ರವಣ ಮನನ ನಿಧಿಧ್ಯಾಸನ ಯಾವ ಪರಿ ಮಾಡಬೇಕು, ಎಷ್ಟು ಸೀರಿಯಸ್ ಆಗಿ ಮಾಡಬೇಕು. ಮೇಲ ನೀರ್ ಹಾಕಿ ತೊಳೆದು ಒಂದು ದಿನ ಸ್ವಚ್ಛ ಆಗ್ಬೇಕು. ಅದಕ್ಕಿದೇನಾಗ್ಯದ? ಗಟ್ಟಿಯಾಗಿಬಿಟ್ಟದ. ದೇಹವೇ ನಾನು ಎನ್ನುವ ಭಾವನೆ ಗಟ್ಟಿಯಾಗ್ಯದ. ಮತ್ತ ಹಿಂಗಿದ್ದಾಗ ಮೋಕ್ಷ ಯಾವಾಗ ಆಗ್ತದ್ರಿ ಅಂತ ಕೇಳ್ತಾನ ತತ್ವದೃಷ್ಟಿ. ಬಹಳ ಸೀರಿಯಸ್ ಮ್ಯಾಟರ್ ಅದ ಇದು. ನನಗೆ ಮೋಕ್ಷ ಯಾವಾಗ ಆಗ್ತದ ಅಂತ ಕೇಳಿದಾಗ ಸದ್ಗುರುನಾಥ ಏನ್ ಹೇಳ್ತಾನ? ಈ ದೇಹವೇ ನಾನು ಎನ್ನುವ ಭಾವ ನಿನ್ನೊಳಗ ಎಷ್ಟು ಗಟ್ಟಿಯಾಗಿದೆಯೋ ಅದಕ್ಕಿಂತ ನಾನು ಬ್ರಹ್ಮನಿದ್ದೇನೆ ಎಂಬ ಭಾವ ಹೆಚ್ಚು ಗಟ್ಟಿಯಾದಾಗ ನಿನಗೆ ಮೋಕ್ಷ ಆಗ್ತದ ಅಂತ ಹೇಳ್ತಾನ. ಅದಕ್ಕಿಂತ ಹೆಚ್ಚು ಗಟ್ಟಿ ಆಗ್ಬೇಕಿದು. ನಾನು ಬ್ರಹ್ಮನಿದ್ದೇನೆ ಅಂತ. ನಾ ಬ್ರಹ್ಮದೀನ ಅನ್ನೋದು ಬಹಳ ವೀಕ್ ಅದ. ಅದು ನಾ ದೇಹ ಅದೀನ ಅನ್ನೋದು ಭಯಂಕರ ಸ್ಟ್ರಾಂಗ್ ಅದ ಭಾವನೆ. ದೇಹ ಇದ್ದೇನೆ ಅನ್ನೋ ಭಾವನೆ ಭಯಂಕರ ಸ್ಟ್ರಾಂಗ್ ಇದ್ದುದಕ್ಕೆ ಏನಾಗ್ತದ? ಸ್ವಲ್ಪ ಶರೀರಕ್ಕೆ ಏನಾರ ಆಯ್ತಂದ್ರೆ ನನಗೆ ಏನ ಆಗ್ಯದ ಅಂತೀವಿ, ಮರ್ತೇ ಬಿಡ್ತೀವಿ. ನಾನು ಬ್ರಹ್ಮದೀನ ಅನ್ನೋದು ಮರ್ತೇ ಬಿಟ್ಟು ಬರೀ ದೇಹ ಭಾವದಲ್ಲೇ ವ್ಯವಹರಿಸ್ತೀವಿ ನಾವು. ಅದಕ್ಕೆ ಮೊದಲ ಜ್ಞಾನ ಅಂದ್ರೇನು? ಆ ಜ್ಞಾನವನ್ನ ಧಾರಣೆ ಮಾಡಿಕೊಂಡು ನಾನು ಜ್ಞಾನಿಯಾಗಿ, ಆ ಜ್ಞಾನಿಯಾದ ಮೇಲೆ ಬ್ರಹ್ಮದ ಭಾನಿ ಆಗಬೇಕು. ಅಭಾನ ಪಾದಕ ಆವರಣ ಕಳ್ಕೋಬೇಕು. ನಾನೇ ಬ್ರಹ್ಮ. ಏನದು? ನಾ ಬ್ರಹ್ಮ ಅನ್ನೋ ವಿಷಯದೊಳಗೆ ಅಶಕ್ತವಾಗಿರದೆ ಅಭಾನ ಪಾದಕ ಆವರಣ. ನಾ ಬ್ರಹ್ಮ ಅನ್ನೋ ವಿಷಯದಲ್ಲಿ ಸಶಕ್ತವಾಗಿ ಬಿಟ್ರಿ ದೇಹನೇ ನಾನು ಎನ್ನುವಂಥದ್ದು ಹ್ಯಾಂಗ ನೀವು ಗಟ್ಟಿಯಾಗಿ ಹೇಳ್ತೀರಿ, ಅದರಂಗ ಬ್ರಹ್ಮನೇ ನಾನು ಅನ್ನಂಗ ಅದಕ್ಕಿಂತ ಹೆಚ್ಚು ಗಟ್ಟಿಯಾಗಿ ಹೇಳುವಂತ ಒಂದು ನಿಮಗ ಭಾವನೆ ಉಂಟಾಯ್ತು ಅಂತಂದ್ರೆ ಆವಾಗ ನೀವು ಮೋಕ್ಷ ಹೊಂದುತ್ತೀರಿ, ಪರಮಾನಂದ ಪ್ರಾಪ್ತಿ ಮಾಡ್ಕೋತೀರಿ, ಸರ್ವ ದುಃಖ ನಿವೃತ್ತಿ ಮಾಡ್ಕೋತೀರಿ ಅಂತ ಸರಳ ಭಾಷೆಯಲ್ಲಿ ಹೇಳಕತ್ತಾರ. ನೀವು ಯಾವ ಭಾವನೆಯನ್ನು ಗಟ್ಟಿಗೊಳಿಸ್ಕೋಬೇಕು? ನೀವು ಮಾಡಬೇಕಾದ ಕೆಲಸನೋ ಏನು ಮತ್ತೆ ಯಾರ್ಯಾರು ಮಾಡಬೇಕಾದ ಕೆಲಸನೋ? ಅದು ನಿಮ್ಮನ್ನು ನೀವು ಮಾಡ್ಕೊಳ್ಳೋ ಕೆಲಸ ಅದು. ನೀವು ಯಾವಾಗ ಮಾಡ್ಕೋತೀರಿ? ಇವತ್ತು ಮಾಡ್ಕೋತಿರೋ, ನಾಳೆ ಮಾಡ್ಕೋತಿರೋ, ಈ ಜನ್ಮದಾಗ ಮಾಡ್ಕೋತಿರೋ, ಮುಂದಿನ ಜನ್ಮದಾಗ ಮಾಡ್ಕೋತಿರೋ, ನಿನಗೆ ಮೋಕ್ಷದ ಆನಂದ ಬೇಕು ಅಂದ್ರೆ ಈ ಉಪಾಯ ಬಿಟ್ರೆ ಮತ್ತೆ ಬೇರೆ ಉಪಾಯ ಇಲ್ಲ ನೋಡಪ್ಪ ಅಂತ ಹೇಳಕತ್ತಾನ. ಎಷ್ಟು ಜನ್ಮ ಎತ್ತಿ ಬಂದ್ರು ಇದೇ ಸುದ್ದಿ ಮಾತಾಡೋದು. ಇದಕ್ಕಿಂತ ದೊಡ್ಡದು ಏನು ಹೇಳಕ್ ಸಾಧ್ಯ ಅದ ಅಂತ ಕೇಳ್ತಾನ. ಇದಕ್ಕಿಂತ ಹೆಚ್ಚಿಂದ ಏನ್ ಹೇಳಬೇಕು?
ನಾನು ಸಚ್ಚಿದಾನಂದ ಬ್ರಹ್ಮ ಸ್ವರೂಪನಿದ್ದೇನೆ. ದೇಹವೇ ನಾನು ಎಂಬುವುದು ಗಟ್ಟಿಯಾದಂತೆ ಎಷ್ಟು ಓದಿದರೂ ಎಷ್ಟು ತಿಳಿದರೂ ಅದು ಭಾವ, ಆ ಒಂದು ಕೆಟ್ಟ ಭಾವ ಅಲ್ಲಾಡುತ್ತಿಲ್ಲ. ಸ್ವಲ್ಪನೂ ಅಲ್ಲಾಡಲ್ದದು, ಗಟ್ಟಿ ಮುಟ್ಟದದು, ಭದ್ರವಾಗಿದದು. ಹೇಳಿ ಹೇಳಿ ಎಷ್ಟೋ ಗುರುಗಳು ಸತ್ತು ಹೋದರು. ಶಾಸ್ತ್ರಗಳನ್ನು ಓದಿ ಓದಿ ಎಷ್ಟೋ ಕಣ್ಣುಗಳು ಕಳೆದುಕೊಂಡರು, ಕೇಳಿ ಕೇಳಿ ಕಿವಿಗಳು ಕಳೆದುಕೊಂಡರು. ಏನೆಲ್ಲ ಆದರೂ ದೇಹ ನಾನು ಎಂಬ ಅಜ್ಞಾನ ಮಾತ್ರ ಭಯಂಕರ ಗಟ್ಟಿಯಾಗಿದೆ. ಅದನ್ನ ಅಲ್ಲಾಡಿಸುವುದೇ ಬ್ರಹ್ಮಜ್ಞಾನದ ಆರಂಭ. ಅದು ಅಲ್ಲಾಡಿಸ್ಲಕ್ಕೆ ಚಾಲು ಆಯ್ತು ಅಂದ್ರೆ ಅವಾಗ ಬ್ರಹ್ಮಜ್ಞಾನ ಆರಂಭ ಆಗ್ತದೆ. ನಾನು ದೇಹವೆಂಬುವುದು ಸುಳ್ಳು ಎಂಬುವ ಜ್ಞಾನ ಗಟ್ಟಿಯಾಗಬೇಕು, ನಿಶ್ಚಯವಾಗಬೇಕು. ಈ ದೇಹ ನಾನಲ್ಲ ಅನ್ನೋ ಜ್ಞಾನ ಗಟ್ಟಿ ಆಗಬೇಕು, ನಮ್ಮೊಳಗೆ ನಿಶ್ಚಯ ಆಗಬೇಕು. ಇದುವೇ ಮೋಕ್ಷದ ಸಾಧನ. ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಯಾವಾಗ ಆಗ್ತದಂದ್ರೆ ಈ ದೇಹ ನಾನಲ್ಲ, ನಾನು ಬ್ರಹ್ಮ ಅನ್ನುವಂತ ನಿರ್ಣಯ ಗಟ್ಟಿ ಆಗಬೇಕು. ಮತ್ತು ಬೇರೆ ಸಾಧನವಿಲ್ಲ, ಬೇರೆ ಯಾವ 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 ಸಾಧನೆಗಳಿಲ್ಲ. ಕರ್ಮವಲ್ಲ, ಉಪಾಸನೆ ಅಲ್ಲ, ಕೇವಲ ಕೇವಲ ಜ್ಞಾನಾದೇವತ್ತು ಕೈವಲ್ಯಂ. ಕೇವಲ ಜ್ಞಾನಾತ್ ಏವತ್ತು ಅಂದ್ರೆ ಒಂದೇ, ಕೈವಲ್ಯಕ್ಕೆ ಜ್ಞಾನವೇ ಏನದ ಒಂದೇ ಒಂದು ಉಪಾಯ. ಜ್ಞಾನದಿಂದವೇ ಮೋಕ್ಷ, ಕರ್ಮದಿಂದ ಅಲ್ಲ, ಉಪಾಸನೆಯಿಂದ ಅಲ್ಲ. ನಂಬು ಜ್ಞಾನವನೇ. ಕರ್ಮವೆಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸದಿರು ಮುಕುತಿಯನು ಮನುಜ. ನಿಜಗುಣ ಶಿವಯೋಗಿಗಳು ಹೇಳ್ಯಾರ ಇದು ಮಾತು. ನಂಬು ಜ್ಞಾನವನೇ. ನಾನೇನ್ ಹೇಳಕತ್ತೀನಿ, ಈ ಜ್ಞಾನವನ್ನು ನಂಬು. ನಂಬಿ ನೀನೇನಾಡು ಬ್ರಹ್ಮಜ್ಞಾನಿಯಾಗಿ ಬ್ರಹ್ಮಭಾನಿಯಾಗಿ ಮೋಕ್ಷ ಹೊಂದು. ನೀ ಏನ್ ಮಾಡ್ತಿದಿ, ಕುಂತು ಕೇಳ್ತಿದಿ, ಯಾವುದೋ ನ್ಯೂಸ್ ಪೇಪರ್ ಓದಿದಂಗ ಇದನ್ನು ಕುಂತು ಶಾಸ್ತ್ರ ಓದುತ್ತಿದಿ. ಆದ್ರೆ ನೀನ್ ಇರೋದಲ್ಲಿ, ನೀ ನಡ್ಕೊಳ್ಳೋದಲ್ಲಿ ಕರ್ಮಕ್ಕೆ ನಡ್ಕೊಳಕತ್ತಿದಿ. ಕರ್ಮ ಜಾಲದಲ್ಲಿ ಸಿಲುಕಿ ಹಂಬಲಿಸಿದರು ಮುಕುತಿಯನ್ನು ಮನುಜ. ಅದ್ರೊಳಗಿದ್ದು ಇಲ್ಲಿಗೆ ಬಾ, ಇದನ್ನು ಬೇಕಂದ್ರೆ ಹೆಂಗ್ ಸಿಗ್ತದ? ಕರ್ಮಜಾಲದಲ್ಲಿ ಸಿಲುಕಿ ಅಂದ್ರೇನು? ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ. ಈ ಮೂರು ಏನ್ ಮಾಡವ? ಕರ್ಮಾಧೀನ ಅದವ. ಏನ್ ಮಾಡ್ತೀರಿ? ಜಾಗೃತಾವಸ್ಥೆಯೊಳಗೆ ಯಾವ ಜೀವ ಕೆಲಸ ಮಾಡ್ತಾನ? ವಿಶ್ವಜೀವ. ವಿಶ್ವಜೀವ ತಂದು ಭೋಗ. ಜಾಗೃತಾವಸ್ಥೆಯಲ್ಲಿ ವಿಶ್ವಜೀವ ಅವನ ಭೋಗಗಳನ್ನ ಕೊಡೋದು ಮುಗಿಯ ತನಕ, ರಾತ್ರಿ 10 ಆದ್ರೇನು, 11 ಆದ್ರೇನು, 12 ಆದ್ರೇನು, ಇವತ್ತಿನ ದಿವಸ ನಿಮಗೇನು ಭೋಗ ಕೊಡಬೇಕು ಆ ಭೋಗಗಳು ಕೊಡೋ ತನಕ ಅವ ನಿಮಗೆ ನಿದ್ದೆ ಮಾಡ್ಲಕ್ ಬಿಡಂಗಿಲ್ಲ. ನನಗೆ ನಿದ್ದೆ ಹತ್ತಲಾಗ್ಯದ. ಎದಕ್ಕೆ ಹತ್ತಲಾಗ್ಯದ ಅಂದ್ರ ವಿಶ್ವಜೀವನ ಭೋಗ ಇನ್ನೂ ಮುಗಿದಿಲ್ಲ. ಅದು ಮುಗಿದ ಮೇಲೆ ಅವನು ಹೋದ ಕೂಡ್ಲೇನೆ ಬರ್ತಾನ ತೈಜಸ್. ಅವನ ಭೋಗಗಳು ಏನೇನು ಕೊಡಬೇಕು, ಅವನ ಕನಸುಗಳು ಏನೇನು ತೋರಿಸ್ಬೇಕು ಅವೆಲ್ಲ ತೋರ್ಸೋ ತನಕ ನಿಮಗ್ ಬಿಡಲ್ಲ. ಕನಸಿನ ಭೋಗಗಳು ಮುಗಿದ ಮೇಲೆ ಪ್ರಾಜ್ಞ ಜೀವ ಲಾಸ್ಟಿಗೆ ಬರ್ತಾನ. ಅವನಿಗೆ ನಿದ್ದೆ ಹಚ್ಚಿ ಮನಗಿಸ್ತಾನ ಖರೆ, ಆದ್ರೆ ಅವನ ಭೋಗ ಮುಗಿಯ ತನಕ ನಿಮಗೆ ಎಚ್ಚರ ಆಗಂಗಿಲ್ಲ. ಅವನ ಭೋಗ ಮುಗೀತು ಅಂದ್ರೆ ಮತ್ತೆ ಯಾರು ಬರ್ತಾರ? ಪ್ರಾಜ್ಞ ಜೀವನದ ಭೋಗ ನಿದ್ದೆ ಮುಗಿದ್ಮೇಲೆ ವಿಶ್ವ ಜೀವ ಬರ್ತಾನ. ಈ ಮೂವರು ಏನದಾರ? ಜಾಗ್ರ, ಸ್ವಪ್ನ, ಸುಷುಪ್ತಿ. ಜಾಗ್ರ, ಸ್ವಪ್ನ, ಸುಷುಪ್ತಿ 84 ಲಕ್ಷ ಜೀವರಾಶಿಗಳಲ್ಲಿ
ಬರೇ ಎಲ್ಲ ಓಸು ಜೀವಿಗಳು ಈ 3 ಅವಸ್ಥೆಗಳ ಕರ್ಮಾಧೀನ. ಜೀವನ ಮಾಡ್ಲಕತ್ತೀರಿ ಕರ್ಮದಲ್ಲಿ. ಈಗ ಅದರೊಳಗೆ ಒಂದಿಷ್ಟು ಅನುಕೂಲ ಮಾಡಿಕೊಂಡು ಎಷ್ಟೋ ಜನ್ಮದ ಪುಣ್ಯದ ಫಲವಾಗಿ ಒಬ್ಬ ಸದ್ಗುರುವಿಗೆ ಶರಣಾಗಿ ಒಂದು ಸತ್ಶಾಸ್ತ್ರವನ್ನು ಹಿಡ್ಕೊಂಡು ಕೂತಿರಲ್ಲ, ಇದು ಪ್ರಯತ್ನ ಅಂತಾರೆ. ಇದಕ್ಕೆ ಆ 3 ಅವಸ್ಥೆಗಳೇನದವ ಪ್ರಾರಬ್ಧ. ಇಲ್ಲಿ ಏನದ ಮೋಕ್ಷದ ಪ್ರಯತ್ನ ಮಾಡ್ಲಕತ್ತಿರಲ್ಲ, ಮೋಕ್ಷ ಪ್ರಾರಬ್ಧದಲ್ಲಿ ಬರಂಗಿಲ್ಲ. ನಿಮ್ಮ ಪ್ರಾರಬ್ಧ ಕರ್ಮಾನುಸಾರ ನಿಮಗೆ ಮೋಕ್ಷ ಆಗ್ಯದಂತ ಯಾರು ಅನ್ನಂಗಿಲ್ಲ. ಪ್ರಯತ್ನ ಪಟ್ಟವರಿಗೆ ಮೋಕ್ಷ. ಮೋಕ್ಷಕ್ಕೆ ಪ್ರಯತ್ನ ಮಾಡ್ಲಕತ್ತಿರಿಲ್ಲ, ಇದು ಏನದ 4ನೇ ಅವಸ್ಥೆ, ತುರ್ಯಾವಸ್ಥೆ. ಈ ತುರ್ಯಾವಸ್ಥೆಗೆ ಯಾರು ಬರ್ತೀರಿ ಅವ್ರ ಮುಂದ ಅವ್ರ 3 ಕೈ ಜೋಡಿಸ್ಕೊಂಡು ನಿಂತಿರ್ತಾರ. ಯಾರು? ವಿಶ್ವಜೀವ, ತೈಜಸ್ ಜೀವ, ಪ್ರಾಜ್ಞ ಜೀವ 3 ನಿಮ್ಮ ಸೇವಕರಾಗಿ ಕೈ ಜೋಡಿಸ್ಕೊಂಡು ನಿಂತಿರ್ತಾರ. ನಿಮ್ದು ಯಾವಾಗ ಮುಗಿತದಪ್ಪ ಬ್ರಹ್ಮಜ್ಞಾನ, ನಮ್ಮ ಕೆಲಸದವ, ನಾವು ನಿಮಗ್ ಭೋಗ ಕೊಡ್ಬೇಕಂತೇಳಿ ನಮ್ಮ ಕರ್ತವ್ಯಗಳದವ, ನಮ್ ಡ್ಯೂಟಿ ಮಾಡ್ಲಕ್ಕ ನಮಗ್ ಬಿಡ್ರಿ, 24 ತಾಸು ಬರೀ ಇದೇ ಮಾಡ್ಕೊತ್ ಕೂತಿರೇನು ಅಂತೇಳಿ ಅವರು ಕೈ ಜೋಡಿಸ್ಕೊಂಡು ನಿಮ್ಮ ಬೆನ್ನ ಹತ್ತುತ್ತಾರ. ಕರ್ಮವೆಂಬ ನಾಯಿಗಳು ನಿಮ್ಮ ಬೆನ್ನ ಹತ್ತುತ್ತಾವ. ನೀವು ಪ್ರಯತ್ನದಲ್ಲಿರ್ಬೇಕು, ಮೋಕ್ಷದ ಪ್ರಯತ್ನದಲ್ಲಿರ್ಬೇಕು ನೀವು. ಇಲ್ಲ ಮೋಕ್ಷದ ಪ್ರಯತ್ನ ಇಲ್ಲ ಅಂತಂದ್ರೆ ಕರ್ಮವೆಂಬ ನಾಯಿಗಳೇ ನಮಗೆ ಮಾಲೀಕರಾಗ್ತಾವ. ಕರ್ಮ ಜಾಲದಲ್ಲಿ ಸಿಲುಕಿ ಮೋಕ್ಷದ ಬಗ್ಗೆ ಹಂಬಲಿಸಿದಿರು ಮನುಜ. ಎಲ್ಲ 84 ಲಕ್ಷ ಪ್ರಾಣಿಗಳಿಗೆ ಬರಂಗಿಲ್ಲ ಅದು ಮಾತು, ಮನುಷ್ಯರಿಗೆ ಮಾತ್ರ ಸಂಬಂಧಪಟ್ಟದ್ದಕ್ಕೆ ಅವರು ಮನುಜ ಅಂತ ಹೇಳ್ತಾರ. ಯಾರು ಚಾಲು ಇಟ್ಕೊಂಡಿರಿ ನೋಡಿ, ಬಂದ್ ಮಾಡ್ರಿ. ಅದು ಗೊತ್ತಾಯ್ತಾ? ಕರ್ಮಜಾಲ. ಪ್ರಾರಬ್ಧದಲ್ಲಿ ಮೋಕ್ಷ ಬರಂಗಿಲ್ಲ. ಪ್ರಾರಬ್ಧದಿಂದ ಜಾಗ್ರ, ಸ್ವಪ್ನ, ಸುಷುಪ್ತಿ ಬರ್ತದ. ತುರ್ಯಾವಸ್ಥೆಗೆ ಬಂದು ಪ್ರಯತ್ನ ಮಾಡಿದವರಿಗೆ ಮೋಕ್ಷದ ದಾರಿ. ಗೌರಮ್ ತಾಯಿಯವ್ರು ಮ್ಯೂಟ್ ಆನ್ ಮಾಡ್ರಿ. ಗೌರಮ್ ತಾಯಿಯವ್ರು ಬಂದ್ ಮಾಡಿದ್ರ ನಂದೇ ಬಂದಾತು. ಅವ್ರದ್ದು ಚಾಲು ಇಟ್ಟು ನಂದು ರೆಕಾರ್ಡಿಂಗ್ ಇಟ್ಕೊಂಡೇನಿ. ಉಳಿದವ್ರು ಯಾರ ಚಾಲು ಇಟ್ಕೊಂಡ್ರಿ ಟುಸು ಟುಸು ಮಾಡಕತ್ತ. ಅದಕ್ಕ ಈ ಜೀವಕ್ಕ ಏನ್ ಬೇಕಾಗ್ಯದ? ಕನಿಷ್ಠ ಈ ಜೀವಕ್ಕ ಏನ್ ಬೇಕಾಗ್ಯದ? ಬರೇ ಬಡದಾಡಿ ಬಡದಾಡಿ ಸತ್ತು ಹೋಯ್ತು, ಒಂದ್ ಸ್ವಲ್ಪ ಸುಖ ಇಲ್ಲ, ಒಂದಿಟ್ಟು ನೆಮ್ಮದಿ ಇಲ್ಲ, ಒಂದಿಟ್ಟು ತೃಪ್ತಿ ಇಲ್ಲ, ಬರೀ ಹಿಂಗೆ ಮಾಡಿ ಹೋಗ್ತದಲ್ಲ. ಅದಕ್ಕೆ ಏನ್ ಬೇಕಾಗ್ಯದ? ಒಂದಷ್ಟು ತೃಪ್ತವಾಗಿ ಇದ್ದು ಆರಾಮಿದ್ದು ಹೋಗ್ಬೇಕು ಅನ್ನಿಸ್ತು. ತೃಪ್ತಿ, ಸ್ವಲ್ಪ ಆರಾಮ್ ಇರ್ಬೇಕು ಅನ್ನಿಸ್ತದ, ಅನ್ಸದ್ ಎಲ್ಲರಿಗೂ ಅನ್ನಿಸ್ತು. ತೃಪ್ತಿ ಎಲ್ಲಿದೆ? ಭೂಮಿ ಜಗ್ಗಿ ಭೂಮಿ ಗಳಿಸೋದ್ರಿಂದ ಅದ ಏನ್ರಿ? ಆಸ್ತಿ ಪಾಸ್ತಿ ಮಾಡೋದ್ರಾಗ ಅದ ಇಲ್ಲ. ಸ್ವಲ್ಪ ಬೇಕಪ್ಪ, ಇರೋದಕ್ಕೆ ಬೇಕು, ಬದುಕೋದಕ್ಕೆ ಎಷ್ಟು ಬೇಕು ಅಷ್ಟಿದ್ರೆ ಸಾಕು. ನಾ ಬ್ರಹ್ಮಜ್ಞಾನಿ ಅದೀನಿ, ನನ್ ಬಳಿ ಬಂಗಾರ ಇಲ್ಲ, ರೊಕ್ಕ ಇಲ್ಲ, ನನ್ ಮಗಳಿಗೆ ಮದಿ ಮಾಡ್ಕೊರಿ ಅಂದ್ರೆ ಯಾರು ಮಾಡ್ಕೊತಾರೇನು? ಅವೇನ್ ಲೌಕಿಕ ವ್ಯವಹಾರ, ಕೇಟ್ ರೊಕ್ಕ ಬಂಗಾರ ಬೇಕು, ಆ ಹೆಸರು ಸಾಕಪ್ಪ. ಮನಗಟ್ಲೆ ಬಂಗಾರ ತಗೊಂಡು ಏನ್ ಮಾಡ್ಬೇಕು? ನಮ್ಮೂರಾಗ ಒಬ್ಬ ಡಾಕ್ಟರ್ ಅದನ್, ಬಂದು ಪೇಷಂಟ್ಗಳ ಬಲ್ಲಿ ಸುಲಿದು 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 ಆಲ್ಮರಿ ಬ್ಯಾಂಕ್ನಾಗ ಎಲ್ಲಾ ಕಡೆ ಬಂಗಾರ ಬಿಸ್ಕಿಟ್ಗಳೇ ತುಂಬಿಸ್ಬಿಟ್ಟ ನಾವು. ಅವು ಏನು ಒಂದಿನ ಏನೋ ಬರಬಾರ್ದು ಜಡ್ಡ ಬಂದು ಅಳ್ಳಾಡಿ 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 ಬಿದ್ದು ಸತ್ತು. ಅವು ಏನು ಉಪಯೋಗ ಆದವು? ಅವು ತೃಪ್ತಿ ಅನ್ನೋದು ಅನುಭವಿಸಲಾರದೆ ಬರೇ ಅತೃಪ್ತಿಯಾಗಿ ಊರೆಲ್ಲ ಮನಿ ಖರೀದಿ ಮಾಡಿದೆ, ಅಲ್ಲಿ ಪ್ಲಾಟ್ ಖರೀದಿ ಮಾಡಿದೆ, ಇಲ್ಲಿ ಮಾಡಿದೆ, ರೊಕ್ಕ ಮತ್ತು ಹೊನ್ನು ಹೆಣ್ಣು ಮಣ್ಣುಗಳಲ್ಲಿ ತೃಪ್ತಿ ಆದ ಅನ್ನೋದು ಜ್ಞಾನದ್ದು ಏನು ಅಜ್ಞಾನದ್ದು? ಅದು ಅಜ್ಞಾನ. ಇವೆಲ್ಲ ಜಗಕ್ಕಿಕ್ಕಿದ ವಿಧಿ. ಪ್ರಭುದೇವರು ಹೇಳ್ತಾರೆ,
ವಿಧಿ ಅಂದ್ರೇನು ಮೆಥಡ್. ಈ ಜಗತ್ತಿನಾಗ ಬದುಕಬೇಕಾದ್ರ ಇರ್ಲಕ್ ಒಂದಿಟ್ಟು ಹೊಲ ಮನಿ ಬೇಕು, ಮಕ್ಕಳು ಫಂಕ್ಷನ್ನಿಗೆ ಅಲ್ಲಿ ಇಲ್ಲಿ ಹೋದ್ರ ಒಂದಿಟ್ಟು ಆಭರಣಗಳು ಬೇಕು. 4 ಮಂದಿ ಹೆಂಗ್ ಬದುಕ್ತಾರ ಹಂಗ್ ಬದುಕೋದಕ್ಕೆ ನಮ್ಗೇನ್ ಬೇಕು? ಜಗಕ್ಕಿಕ್ಕಿದ ವಿಧಿ. ಇದ್ರೊಳಗೆ ತೃಪ್ತಿ ಇಲ್ಲ, ಇದ್ರೊಳಗೆ ಆನಂದ ಇಲ್ಲ, ಒಂದು ಪದ್ಧತಿ ಅಷ್ಟೇ. ಬಹಳ ಚಂದ ಮಾಡ್ಕೊಂಡು ಹೋಗಿರ್ತಾರಲ್ಲ ಅವ್ರು ಎಷ್ಟು ಕಷ್ಟದಾಗಿರ್ತಾರ ಗೊತ್ತದ ನಿಮಗ? ಸಿಂಗಾರ ಮಾಡ್ಕೊಂಡು ದೊಡ್ಡ ಸೀರೆ, ವಜ್ಜನ್ ಸೀರೆ ಹಾಗೂ ಉಟ್ಕೊಂಡು ಹೋಗಿರ್ತಾರ. ದಿನ ಒಂದ್ ನೈಟಿ ಹಾಕೊಂಡು ಮನೆಗೆ ಸುಮಾರು ಫ್ರೀಯಾಗಿ ಅಡ್ಡಾಡ್ತಿರ್ತಾರ. ಅಂತವ್ರು ಒಂದು ವಜ್ಜನ್ ಸೀರೆ, ಗಂಡು ಮಕ್ಕಳು ಕೋಟ ಅವು ಏನೇನೋ ಹಾಕೊಂಡು ಹೋಗಿರ್ತಾರ ನೋಡ್ರಿ. ಅವ್ರಿಗೆ ಅದು ಏನು ಭಾಳ ಚಲೋ ಸುಖ ಕೊಡ್ತಿರ್ತದೆ ಏನೋ ಅವ್ರಿಗೆ ಉಟ್ಕೊಂಡವ್ರಿಗೆ. ಯಾವಾಗ ಬಿಚ್ಚಿ ಹೋಗ ಮನಸ್ತಿರ್ತು. ಜಗಕ್ಕಿಕ್ಕಿದ ವಿಧಿ. 4 ಮಂದಿ ಆ ಫಂಕ್ಷನ್ದಾಗ ಹಂಗ ಹಾಕೊಂಡು ಇರ್ಬೇಕಾಗ್ಯದ, ಇರ್ದಾರ ಅಷ್ಟೇ. ಬಂಗಾರ ಜಗ್ಗಿ ದೊಡ್ಡ ದೊಡ್ಡ ಆಭರಣ ಹಾಕೊಂಡವ್ರು ಅವ್ರೇನು ಸುಖವಾಗಿರ್ತಾರೆ? ನಾವು ಲೋಹ ತಗಡ ವಜ್ಜಿರ್ತಾವ ಇಲ್ಲ ಅವು. ಮಂದಿ ಮುಂದೆ ತೋರಿಸುವಳಕ ಅವ್ರು ಹೆಂಗದಾರ ನಾನೇನು ಕಡಿಮೆ ಇಲ್ಲ ತೋರಿಸುವಳಕ ಅವು ಹಾಕೊಂಡಿರ್ತಾರೆ ಹೊರತು ಅದರಿಂದ ಅವ್ರಿಗೆ ಏನ್ರಿ ಸುಖ ಆಗ್ತಿರ್ತದೇನು ವಿಚಾರ ಮಾಡಿ ನೀವು ನೋಡಲಾಗಿ. ವಿಚಾರ ಮಾಡಿ ನೋಡಿದಾಗ ಎಳ್ಳಷ್ಟು ಅದ್ರಾಗ ಇಲ್ರಿ, ಏನು ಸುಖ ಇಲ್ಲ, ದುಃಖನೇ ಅದಾವ. ಭಯ, ದುಃಖ, ಚಿಂತೆ, ಯಾವನ್ ಬಡದ್ ಕಚ್ಕೊಂಡು ಹೋಗ್ತಾನೋ, ಯಾರದರ ಕಣ್ಣು ಬಿತ್ತಂದ್ರೆ ಏನು ಮಾಡ್ಲಿ, ಎಲ್ಲ ಹೊಸು ಅದಾವ ಅದ್ರೊಳಗೆ. ಅದಕ್ಕೆ ನಿನ್ನ ದೆಂಬುವುದು ನಿನ್ನ ಜ್ಞಾನ ರತ್ನ. ಏನು ಜ್ಞಾನ ರತ್ನ? ನಾನು ಬ್ರಹ್ಮನಿದ್ದೇನೆ ಅನ್ನೋದೇ ನಿನ್ನ ಜ್ಞಾನ ರತ್ನ. ಆ ಬ್ರಹ್ಮಜ್ಞಾನದಲ್ಲಿ ಏನದ? ತೃಪ್ತಿ ಅದ, ಸಂತೃಪ್ತಿ ಅದ. ತೃಪ್ತಿಗೆ ಸಂತೃಪ್ತಿಗೆ ವ್ಯತ್ಯಾಸ ಏನಂದ್ರೆ ಮತ್ತೊಮ್ಮೆ ಅತೃಪ್ತಿ ಆಗ್ಲಾರ್ದಂಥದ್ದು ಸಂತೃಪ್ತಿ ಅದ. ಅಂಥದ ಬ್ರಹ್ಮಜ್ಞಾನದೊಳಗ ಅದನ್ನು ನೀನು ಅಲಂಕರಿಸಿದೆ ಆದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಸಿರಿವಂತರ್ಯಾರೂ ಇಲ್ಲ ನೋಡ ಎಲೆ ಮನವೇ ಅಂತ ಪ್ರಭುದೇವರು ವಚನ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಜ್ಞಾನಿಗಳು ಯಾವುದೂ ನಿನ್ನದಲ್ಲ ಎಂದು ಹೇಳುತ್ತಿರುತ್ತಾರೋ ಈ ಅಜ್ಞಾನಿ ಜೀವಿಗಳು ಅವುಗಳ ಸಲುವಾಗಿಯೇ ಬಡಿದಾಡಿ ಬಡಿದಾಡಿ ಹೊಡೆದಾಡಿ ಹೊಡೆದಾಡಿ ಸಾಯುತ್ತಿದ್ದಾರೆ. ಯಾವುದರ ಸಲುವಾಗಿ? ತಮ್ಮದಲ್ಲದರ ಸಲುವಾಗಿ. ಎದರ ಸಲುವಾಗಿ ಹೊಡೆದಾಡ್ಲಕತ್ತಾರ ಅಂತಂದ್ರ ಯಾವುದು ತಮ್ಮದ ಅಲ್ಲ ಅಂತ ಜ್ಞಾನಿಗಳು ಹೇಳ್ಯಾರ, ಅದ್ರ ಸಲುವಾಗಿ ಹೊಡೆದಾಡ್ಲಕತ್ತಾರ. ಗುಬ್ಬಿ ಹೆರರ ಮನೆಯನ್ನು ತನ್ನ ಮನೆ ಎಂಬಂತೆ ಎಲ್ಲಿರೋ ಕಸ ಕಡ್ಡಿ ತಂದು ಮನಿ ಒಳಗ ಜಂತ್ಯಾಗೋ ಅಥವಾ ಎಲ್ಲೋ ಗಡಿಯಾರದ ಹಿಂದೋ ಎಲ್ಲಿ ಜಾಗ ಫೋಟೋದ ಹಿಂದೋ ಅವೆಲ್ಲ ಜಮಾಯಿಸಿ ಒಂದು ಮನಿ ಕಟ್ಕೊತದವು. ಮನಿ ಕಟ್ಕೊಂಡು ಅದ್ರಾಗೆ ಸಂಸಾರ ಮಾಡಿ ಮಕ್ಕಳು ಮರಿ ಏನೆಲ್ಲ ಮಾಡ್ಕೊತದವು. ಅದು ಏನಂತದ? ಅದು ನನ್ನ ಮನಿ ಅಂತದ. ನೀವು ಬಾಗಿಲ ಮುಚ್ಚಿದ್ರೆ ಹೊರಗೆ ಕಾಯ್ಕೊಂಡು ಕುಂದಿರ್ತದವು. ಬಾಗಿಲ ತೆಗೆದ್ರೆ ಸಾಕು ತನ್ನ ಮನೆಗೆ ತಾ ಬಂದ್ಬಿಡ್ತದ. ಮಂದಿ ಮನೆಗೆ ತನ್ನ ಮನಿ ಕಟ್ಕೊಂಡದು. ಹಂಗ ಇಲ್ಲಿ ಈಶ್ವರನ ಮನಿ ಒಳಗ ನಾವೇನ್ ಮಾಡೀವಿ? ನಮ್ದೊಂದು ಮನಿ ಕಟ್ಕೊಂಡಿವಿ. ಈಶ್ವರನ ಸೃಷ್ಟಿ ಒಳಗಿನ ಒಂದಿಷ್ಟು ವಸ್ತುಗಳು ತಗೊಂಡು ಒಂದಿಷ್ಟು ಜೀವಿಗಳು ತಗೊಂಡು ಅದರೊಳಗೆ ನಂದು ನಂದು ಅನ್ಕೋತ ಕೂತೀವಿ. ಗುಬ್ಬಿ ಹೆರರ ಮನೆಯನ್ನು ತನ್ನ ಮನೆ ಎಂಬಂತೆ ಹೊನ್ನೆನ್ನದು, ಹೆಣ್ಣೆನ್ನದು, ಮಣ್ಣೆನ್ನದು ಅಂತೇಳಿ ಇವೆಲ್ಲ ನನ್ನು ಅನ್ಕೋತ ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ. ಹಿಂಗ್ ಬಡ್ದಾಡಿ ಬಡ್ದಾಡಿ ಸಾಯ್ಲಕತ್ತದ. ಸರ್ವಕರ್ತೃ ಕೂಡಲ ತನ್ನ ಸಂಗಮ ದೇವರನ್ನ ಅರಿಯದೆ ತಾನೇ ಬ್ರಹ್ಮ ಸ್ವರೂಪ ಅನ್ನೋದು ಅರಿಯದ ಬಿಟ್ಟು ಏನ್ ಮಾಡ್ಯಾನ? ಏನೇನೋ ತನ್ನದಲ್ಲದ ವಸ್ತುಗಳ ಸಲುವಾಗಿ ಬಡದಾಡಿ ಬಡದಾಡಿ ಹೋರಿ ಹೋರಿ ಸಾಯುತ್ತಿದೆ ಜೀವ. ಕೌರವರು ಪಾಂಡವರು ಹೊಡೆದಾಡಿ ಸತ್ತರು. ಕುರುಕ್ಷೇತ್ರ ಏನೇನದವಲ್ರಿ, ಅಲ್ಲಿ ಹೋಗಿ ನೋಡಿರಲ್ಲ. ಆ ಕೌರವರು ಹೊಡೆದಾಡಿ ಸಾಯೋದಕ್ಕಿಂತ ಮೊದಲು ಅವ ಹಂಗೆ ಇದ್ದುವ ಇಲ್ಲ. ಹಸ್ತಿನಾಪುರ, ಕುರುಕ್ಷೇತ್ರ ಅಂತ ಹೆಸರವಲ್ಲ ಊರುಗಳು.
ಇವ್ರು ಬಂದ ಮೇಲೆ ಸೃಷ್ಟಿಯಾಗಿವೆ ನಾವೇನಾರೆ ಕೌರವರು ಪಾಂಡವರು ಇದ್ದಾಗ ಅವರು ಈ ಭೂಮಿ ಮೇಲೆ ಬರೋದಕ್ಕಿಂತ ಮೊದಲು ಭೂಮಿ ಹಂಗೆ ಇತ್ತು, ಅವ್ರು ಹೊಡೆದಾಡಾಗನು ಹಂಗೆ ಇತ್ತು. ಅವ್ರು ಹೊಡೆದಾಡಿ ಸತ್ ಹೋಗಿ ಇಷ್ಟು ವರ್ಷ ಆದ್ರೂ ಅದು ಭೂಮಿ ಹಂಗೆ ಅದ. ಭೂಮಿ ಒಳಗೆ ಏನಾರ ವ್ಯತ್ಯಾಸ ಆಗ್ಯದೇನ್ರಿ? ಎದಕ್ಕೆ ಹೊಡೆದಾಡಿ ಸತ್ತರವರು? ತಮ್ಮದಲ್ಲದರ ಸಲುವಾಗಿ. ಕೌರವರು ಪಾಂಡವರು ಹೊಡೆದಾಡಿ ಸತ್ತರೂ ಭೂಮಿ ಹಾಗೆಯೇ ಉಳಿತು. ಕಾಮಿನಿ ನನ್ನವಳೆಂದ ರಾವಣ ಬಡಿದಾಡಿ ಸತ್ತ. ಒಬ್ಬಕ್ಕಿ ಹೆಣ್ಣು ಮಗಳು ನನಗೆ ಬೇಕು ಅಂತ ಅವನ ರಾಜ್ಯದೊಳಗೆ ಲಕ್ಷ ಕೋಟಿ ಸಾವಿರ ಹೆಣ್ಮಕ್ಳಿದ್ರು ಸಹಿತ ಇಂಥದೊಂದು ಹೆಣ್ಣಿನ ಸಲುವಾಗಿ ಅವ ಹೋಗಿ ಬಡದಾಡಿ ಯುದ್ಧ ಮಾಡಿ ಹೊಡೆಸ್ಕೊಂಡು ಸತ್ತ. ಯಾವ್ಯಾವೂ ನಿನ್ನವಲ್ಲ, ನಿನ್ನ ಹೃದಯದೊಳಗೆ ಒಂದು ಜ್ಞಾನ ರತ್ನವಿದೆ. ಅದರ ಬೆಲೆ ಎಷ್ಟಿದೆ ಎಂಬುವುದು ಯಾರಿಗೂ ಗೊತ್ತಿಲ್ಲ. ಅಷ್ಟು ಕಿಮ್ಮತ್ತಿನ ಜ್ಞಾನ ರತ್ನ ಅದ ನಿನ್ನೊಳಗ. ವ್ಯಾವಹಾರಿಕ ರತ್ನವು ಜ್ಞಾನ ರತ್ನದ ಮುಂದೆ ಒಂದು ಕಾಗೆಯ ಹಿಕ್ಕೆ ಇದ್ದ ಹಾಗೆ. ಈ ವಜ್ರದ ವ್ಯಾಪಾರಿಗಳು ಬಂಗಾರದ ಅಂಗಡಿ ಸಾಲಿನಾಗಿಟ್ಟು ವಜ್ರಗಳು ಮಾರ್ತಿರ್ತಾರಲ್ಲ, ಆ ವಜ್ರ ತಂದು ನಿನ್ನ ಜ್ಞಾನ ರತ್ನದ ಮುಂದೆ ಇಟ್ರ ಅದು ಹೆಂಗಪ್ಪ ಅಂದ್ರೆ ಒಂದು ಕಾಗಿ ಹಿಕ್ಕಿ ಇದ್ದಂಗಂತ. ಕಾಗೆ ಹಿಕ್ಕೆ. ಆದ್ರ ಆ ವಜ್ರವನ್ನ ಯಾರಾದ್ರೂ ತಂದು ನಮ್ಮ ಕೈಯಾಗ ಕೊಟ್ರು ಅಂತಂದ್ರ ಭಯಂಕರ ಖುಷಿ ಪಡ್ತೀವಿ, ಭಯಂಕರ ದೊಡ್ಡದು. ಏನು ಕಾಗೆ ಹಿಕ್ಕಿ ಹಿಡ್ಕೊಂಡು ಖುಷಿ ಪಡ್ಲಕತ್ತೀವಿ ನಾವು, ನಮ್ಮ ಒಳಗಿನ ಜ್ಞಾನ ರತ್ನವನ್ನು ಮರೆತು. ಅದು ವಜ್ರ ಕೈ ಹಿಡ್ಕೊಂಡು ನೋಡ್ಬೇಕನ್ನೋದು ನನಗ ಭಾರಿ ಇತ್ತು ತಲೆಯಾಗ. ಒಬ್ಬರು ಸೂರತ್ ಯಾವ್ದೋ ಊರವರು ಬರ್ತಾರ, ನಮ್ಮ ರಿಲೇಷನ್ನೇ ಅದಾರ, ಬರ್ತಾರ ಅಲ್ಲಿ ಒಬ್ಬರು ಮನೆಗೆ ಬರ್ತಾರ. ಮಗಳ ಡಾಕ್ಟರ್ ಅದಳ, ಹಳಿಯ ಜನರಲ್ ಮ್ಯಾನೇಜರ್ ಅದಾನೆ ಒಂದು ದೊಡ್ಡ ಕಂಪ್ನಿದು. ಅವ್ರು ಬಂದಾಗ ಪ್ರತಿ ಸಲ ರಾಯಚೂರಾಗ ಒಂದ್ ದೊಡ್ಡ ಅಂಗಡಿ ಅದ, ಅಂತರ್ಗಂಗಿ ಅವ್ರ ಅಂಗಡಿ ಅಂತದ. ಅಲ್ಲಿ ವಜ್ರಗಳು ಪ್ಯೂರ್ ವಜ್ರ ಮಾರ್ತಾರ, ಅಲ್ಲಿ ಖರೀದಿ ಮಾಡ್ತಾರ. ಅವ್ರು ವಜ್ರ ತಂದಿನಿ ವಜ್ರ ಖರೀದಿ ಮಾಡಿದೆ ಕುಂತ ಕತಿ ಹೇಳಾಗ ಹೇಳ್ತಿದ್ರು. ನಾನಂದೆ ಅದು ವಜ್ರಕ್ಕೊಂದೇನೋ ಸ್ವಂತ ಬೆಳಕಿರ್ತದತ್ತ, ಅದು ಸ್ವಲ್ಪ ಗೊತ್ತಾಗಲ್ಲು, ಅನುಭವಿಸಕ್ಕಾಗಲ್ಲು. ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ವಜ್ರ ನನ್ನ ಕೈಯಾಗ ಕೊಡ್ರಿ, ನೋಡಿಕೆ ಮತ್ತೆ ಹೊಳೆ ಕೊಡ್ತೀನಿ ಅಂದ್ರ ಕುಂತು ಮಾತೆ ಆಡಿದ್ರು ಹೊರತು ವಜ್ರ ನನ್ನ ಕೈಯಾಗ ಕೊಡ್ಲೇ ಇಲ್ಲ ಅವ್ರು. ನೋಡ್ರಿ ಹೆಂಗ ವಜ್ರ ನನ್ನ ಕೈಯಾಗ ಕೊಡ್ಲೇ ಇಲ್ಲ, ವಜ್ರ ಹಿಡ್ಕೊಂಡು ನೋಡ್ಲೇ ಇಲ್ಲ. ನಾನು ಕೇಳಿದ್ರು ಕೊಡ್ಲಿಲ್ಲಲ್ಲ, ಹೋಲ್ ಬಿಡು ಆ ಕಡೆ. ಅಂಗಡಿನೇ ನಮ್ಮದು, ಅವ್ರ ಮಾಲಕರ ಅಂಗಡಿ ನಮ್ಮವ್ರ. ಹೋಗಿ ಅಲ್ಲಿ ಅಂಗಡಿಯಾಗ ತಗೊಂಡು ಕೈಯಾಗ ಹಿಡ್ಕೊಂಡು ನೋಡಿದ್ರೆ ಯಾರು ಬೇಡ ಅಂತಾರೇನು ಅಂತೇಳಿ ಅಷ್ಟೇ ಅಂದ್ ಬಿಟ್ಟಿದ್ದೆ. ಅದರದ ಪರಿಣಾಮ ಏನು ಎಲ್ಲಿಗೆ ಬಂತಂದ್ರೆ, ಅದು ವಜ್ರ ಯಾವ ಸೂಟ್ ಕೇಸ್ನಾಗ ಹಾಕಿಟ್ಟಾರ, ಆ ಸೂಟ್ ಕೇಸು ಒಂದು ಸೀಟಿನ ಕೆಳಗಿಟ್ಬಿಟ್ಟಾರ್ರಿ ಬಸ್ನಾಗ ಹೋಗೋ ಟೈಮ್ನೊಳಗ. ಅದು ಯಾರಿಗ್ ಗೊತ್ತಾಗ್ಯದೋ, ಹೆಂಗ್ ಗೊತ್ತಾಗ್ಯದೋ ಕರೆಕ್ಟ್ ಅದು ಯಾವ ಪರ್ಸ್ ಟೈಪ್ ಇರ್ತದ ಅದ್ರಾಗ ಹಾಕ್ಯಾರ, ಅದನ್ನೇ ಕಟ್ ಮಾಡಿ ಅದ್ರೊಳಗಿನ ವಜ್ರಗಳು ತೆಕ್ಕೊಂಡ್ಬಿಟ್ಟಿದ್ರು ನೋಡ್ರಿ. ಅವ್ರು ಒಳ್ಳೆ ಊರಿಗೆ ಹೋಗಿ ನೋಡ್ತಾರ, ಅಲ್ಲಿ ಬ್ಯಾಗ್ನಾಗ ವಜ್ರಗಳೇ ಎಲ್ಲ. ಪರೇಶಾನ್ ಆಗಿ ಬಿದ್ದು ಎದ್ದು ಜಡ್ಡು ಮಾಡ್ಕೊಂಡು ಎದಿ ಹೊಡ್ಕೊಂಡು ಎಷ್ಟೋ ಲಕ್ಷ ಕೋಟಿ ರೊಕ್ಕದ ವಜ್ರಗಳೆಲ್ಲ ಹಾದುವಪ್ಪ ಅಂತ ದುಃಖಿಗಳಾಗಿದ್ರು. ಇವಾಗೇನು ಎದಕ್ಕಷ್ಟು ದುಃಖ ಆಯ್ತು? ತನ್ನದಲ್ಲದ ವಜ್ರಗಳಿಗಾಗಿ. ಅಕಸ್ಮಾತ್ ತನ್ನದೇ ಆದ ಜ್ಞಾನ ರತ್ನದ ಬಗ್ಗೆ ಅರಿವಿತ್ತಂತಂದ್ರೆ ಈ ದುಃಖ ಆತಿತ್ತೇನು? ಅದಕ್ಕ ವ್ಯಾವಹಾರಿಕ ರತ್ನವು ಜ್ಞಾನ ರತ್ನದ ಮುಂದೆ ಒಂದು ಕಾಗೆಯ ಹಿಕ್ಕೆ ಇದ್ದ ಹಾಗೆ. ಒಪ್ಕೋತೀರಾ ಈ ಮಾತ? ಅದೇಂಗಾತದ್ರಿ ಅಂತಾನ. ಕಾಗೆ ಅಂದ್ರೆ ಏನ್ರಿ ಅಂತ ದೃಷ್ಟ ಅಂತ ಇದು? ಒಳ್ಳೆ ಕೋಳಿ ತಿಪ್ಪಿ ಕೆದರ್ಲಕತ್ತಿತ್ತ. ಕೋಳಿ ಕರ್ರ 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 ಹಸಿವಾಗ್ಯದ, ತಿಪ್ಪಿ ಕೆದರ್ಲಕತ್ತದ. ಅವ್ ಏನ್ ಮಾಡೋದು ಪಾಪ. ಒಮ್ಮೆ ಪಕ್ಕತ್ ಬೆಳಕು ಬಿತ್ತತ್ ಮಾರಿಗೆ ಕೆದರಾಗ. ಇದೇನಿದ ಅಂತ, ಇದು ಒಂಥರ ಸೂರ್ಯ ಇದ್ದಂಗದಲ್ಲ ಅಂತತ್ತದ ಕೋಳಿ.
ಮತ್ತೇನ್ ಮಾಡ್ತು, ಇನ್ನೊಂದು ಸ್ವಲ್ಪ ಕೆದರ್ತು, ಅದು ಒಂದು ರತ್ನ ಇತ್ತದು. ಅದನ್ನ ರತ್ನವನ್ನ ಏನ್ ಮಾಡ್ತದು, ಕೆದರಿ ಆ ಕಡೆ ಝಾಡಿಸಿ ಒದ್ದು ಬಿಡ್ತದ ಘಟಾರದಾಗ. ನಿನಗ ನನ್ನನ್ನು ಹುಚ್ಚು ಮಾಡುವ ಶಕ್ತಿ ನಿನಗಿಲ್ಲ ಅಂತದು ಕೋಳಿ. ನೀನು ಮನುಷ್ಯರಿಗೆ ಹುಚ್ಚು ಮಾಡ್ಬೋದು, ನೀನು ನಿನ್ನ ಬೆಳಕಿನಾಗ ಮನುಷ್ಯರಿಗೆ ತಲೆ ಕೆಟ್ಟತ, ಅದಕ್ಕ ನಿನಗೆ ಬೆನ್ನ ಹತ್ತೀರ. ಆದ್ರೆ ನನಗೆ ನೀನು ಹುಚ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ನನ್ನ ರತ್ನ ಅಲ್ಲವೇ ಅಲ್ಲ ಅಂತದು ಅಂದು ಜಾಡಿಸಿ ಎಲ್ಲಿ ಹೋಗಿತ್ತದು, ಘಟಾರದಾಗ ದಬ್ಬಿ ಬಿಡ್ತದ ಒಯ್ದು ತಡೆ ಕಡೆ. ಮತ್ತೆ ತಿಪ್ಪಿ ಕೆದರದು ಮುಂದುವರೆಸ್ತು. ಮುಂದುವರೆಸಿದ ಮೇಲೆ ಏನಾಯ್ತು, ತಿಪ್ಪಾಗ ಒಂದು ಶೇಂಗಾದ ಬೀಜ ಬಿದ್ದಿತ್ತು. ಆ ಶೇಂಗಾದ ಬೀಜಕ್ಕೆ ಹೇಳ್ತದ, ನೀನು ನನ್ನ ರತ್ನ ನೋಡು ಅಂತದ್ದು. ನೀನು ನನ್ನ ರತ್ನ, ನಿನ್ನಿಂದ ನಾನು ಬದುಕಲಿಕ್ಕೆ ಸಾಧ್ಯ ಅದ, ವಜ್ರದಿಂದ ನನಗೇನು ಉಪಯೋಗ ಅದ? ಯಾವುದು ಬದುಕುವುದಕ್ಕ, ಬಾಳುವುದಕ್ಕ, ಬೆಳೆಯುವುದಕ್ಕ ಆಸರೆ ಆಗ್ತದೋ ಅದೇ ಬ್ರಹ್ಮ. ಬದುಕಿಗೆ ಸಂಬಂಧ ಇರಲಾರ್ದು ಏನೇನೋ ಜಮ ಹಾಕೊಂಡು ಕೂತೀವಲ್ಲ, ಅದೆಲ್ಲ ಭ್ರಮ. ಅದಕ್ಕೆ ದೊಡ್ಡ ದೊಡ್ಡ ಮಹಾತ್ಮರು ಹೆಂಗಿದ್ರು, ಹಂಗ್ಯಾಂಗ ದೊಡ್ಡ ದೊಡ್ಡ ಮಹಾತ್ಮರ ಆತರ ಹಂಗಂಗ ಜಗ್ಗಿ ಜಗ್ಗಿ ಬಟ್ಟಿ ತೊಟ್ಕೊಂಡ್ರೇನ್ರಿ ಅವರು? ಏನಾದ್ರು ಅವ್ರು ಬಟ್ಟೆ ತ್ಯಾಗ ಮಾಡಿ ಬತ್ತಲೆ ಆದ್ರಿಲ್ಲ ದೊಡ್ಡ ದೊಡ್ಡ ಮಹಾತ್ಮರು. ಎಷ್ಟು ದೊಡ್ಡ ದೊಡ್ಡವ್ರಾಗ್ಯಾರ, ಹಂಗ ಜಗ್ಗಿ ಜಗ್ಗಿ ಬಟ್ಟಿ ತಗೊಂಡ್ರೇನವ್ರು? ದೊಡ್ಡ ದೊಡ್ಡ ಮಹಾತ್ಮರು ಏನಾದ್ರು ಬತ್ತಲೆ ಆದರು, ಒಂದೇ ಒಂದು ಕೌಪಿನ ತೊಡುತ್ತಿದ್ದರು. ಆ ಮಹಾತ್ಮರ ಶ್ರೀಮಂತಿಕೆಯ ಮುಂದೆ ಈ ವಜ್ರಗಳನ್ನ ಆಲ್ಮರೆಗೆ ತುಂಬಿಕೊಂಡ ಶ್ರೀಮಂತರು ಏನವ್ರ ಮುಂದೆ? ವಜ್ರಗಳನ್ನ ಆಲ್ಮರೆ ಒಳಗೆ ತುಂಬಿಕೊಂಡಂತ ಶ್ರೀಮಂತರು ಅಂತ ಮಹಾತ್ಮರಿಗೆ ಹೋಗಿ ನಮಸ್ಕಾರ ಮಾಡ್ತಾರ. ಯಾರು ದೊಡ್ಡವರಿದ್ರಾಗ? ಜ್ಞಾನರತ್ನವನ್ನ ಅಲಂಕರಿಸಿ ಬತ್ತಲೆಯಾಗಿ ಒಂದು ಲಂಗುಟಿ ಹಾಕೊಂಡು ಕೂತು ಮಹಾತ್ಮರು ಶ್ರೀಮಂತರು, ಆಲ್ಮರಿ ಒಳಗ ಕೋಟ್ಯಾನುಕೋಟಿ ಕಿಮ್ಮತ್ತಿನ ರತ್ನಗಳನ್ನು ತುಂಬಿಕೊಂಡಂತವ್ರು ಶ್ರೀಮಂತರು. ಇವ್ರು ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ತಾರ. ಯಾರು ದೊಡ್ಡವರಿದ್ರಾಗ? ಜ್ಞಾನರತ್ನ ಸಂಪಾದಿಸಿದವರೇ ದೊಡ್ಡವರು. ದೊಡ್ಡ ದೊಡ್ಡ ಮಹಾತ್ಮರು ಬತ್ತಲೆಯಾದರು, ಒಂದೇ ಒಂದು ಕೌಪಿನ ತೊಡುತ್ತಾ. ಆದರೆ ಅವರಷ್ಟು ಶ್ರೀಮಂತರು ಯಾರಿದ್ದಾರೆ? ಕೋಟ್ಯಾಧೀಶ್ವರರು ಹೋಗಿ ಕೌಪಿನ ದಾರಿಯ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಜೋಡಿಸಿ ನಿಲ್ಲುತ್ತಾರೆ. ಕೌಪಿನವಂತನ ಮುಂದೆ ಕೋಟಿ ಕೋಟಿ ಹಣವಂತ ಕಿಂಚಿತ್ ಕಿಂಚಿತ್ ಸಣ್ಣವ, ಕ್ಷುಲ್ಲಕ ಸಣ್ಣವ ಅಷ್ಟೆ. ಅಂತ ಬ್ರಹ್ಮಜ್ಞಾನ ಮಾಡಿಕೊಂಡರೆ, ಇಂಥ ಬ್ರಹ್ಮಜ್ಞಾನ ಮಾಡ್ಕೋಬೇಕಪ್ಪ ನೀನು, ದುಃಖ ನಿವೃತ್ತಿ ಆಗ್ಬೇಕಂದ್ರೆ ಅಂತ ಬ್ರಹ್ಮಜ್ಞಾನ ಮಾಡಿಕೊಂಡರೆ ದುಃಖ ರೂಪಿ ಜಗತ್ತು ಪಾದ ಹೊಂದುತ್ತದೆ. ಅದುವೇ ಮೋಕ್ಷದ ಸಾಧನವಾಗಿರುತ್ತದೆ. ದುಃಖ ನಿವೃತ್ತಿ ಆಗಬೇಕು ಅಂತಂದ್ರ ನನ್ನದನ್ನದು ಏನದ ನೋಡ್ಬೇಕು. ಅದೇ ನನ್ನ ಜ್ಞಾನರತ್ನ. ಜ್ಞಾನ ಅಂದ್ರೇನು? ನಾನು ಬ್ರಹ್ಮನಿದ್ದೇನೆ ಅಂತೇಳಿ ಬ್ರಹ್ಮದ ಭಾನ ಮಾಡ್ಕೊಳ್ಳೋದು. ಆ ರೀತಿ ಮಾಡ್ಕೊಂಡ ಮೇಲೆ ನನ್ನದಲ್ಲದ ವಸ್ತುಗಳೇನದವ ಅವುದ್ರ ಮೇಲೆ ನಮಗ ಒಂದಿಷ್ಟು ವೈರಾಗ್ಯ ಬರಬೇಕು. ಅವು ನಮ್ಮ ಜೊತೆಗೆ ಇದ್ರೂ ಸಹಿತ ಅವುದ್ರ ಬಗ್ಗೆ ನಮ್ಮ ಯಾವ ಅಟ್ಯಾಚ್ಮೆಂಟ್ಸ್ ಇರಬಾರ್ದು. ಆ ರೀತಿ ಇತ್ತು ಅಂದ್ರೆ ಅದುವೇ ಮೋಕ್ಷದ ಸಾಧನವಾಗಿರುತ್ತದೆ, ಮತ್ತೆ ಬೇರೆ ಸಾಧನವಿಲ್ಲ. ಆ ಜ್ಞಾನವನ್ನು ನಾವು ನಿನಗೆ ಮೊದಲಿನಿಂದ ಇಲ್ಲಿಯ ತನಕ ಹೇಳ್ಕೊತೇ ಬಂದಿನಿ ಅಂತ ನನ್ನ ನಿಶ್ಚಲ. ಪರಮಾನಂದ ಪ್ರಾಪ್ತಿ ರೂಪ ಮತ್ತು ಅತ್ಯಂತ ದುಃಖ ನಿವೃತ್ತಿ ರೂಪ ಮೋಕ್ಷ ಪ್ರಾಪ್ತಿ ಸಂಬಂಧಿ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದ್ರೇನು? ಅಲ್ಲಿ ನನಗ ಎಷ್ಟರ ಮಟ್ಟಿಗೆ ಪರಮಾನಂದ ಆಗ್ಯದ, ನನಗೆ ಎಷ್ಟರ ಮಟ್ಟಿಗೆ ದುಃಖ ನಿವೃತ್ತಿ ಆಗ್ಯದ, ಇದನ್ನು ಅಳತಿ ಮಾಡ್ಕೋಬೇಕು.
ಅದೇ ಮೋಕ್ಷ. ಎಷ್ಟು ಮೋಕ್ಷ ಆಗ್ಯದ? ಮೋಕ್ಷದ ಪ್ರಮಾಣ ಬಿಟ್ಟು ಮೋಕ್ಷ ಆಗ್ಲಾರ್ದ ಪ್ರಮಾಣಕ್ಕೆ ಏನಂತಾರ? ಮೋಕ್ಷ ಆದ ಪ್ರಮಾಣ, ಮೋಕ್ಷ ಆಗ್ಲಾರ್ದ ಪ್ರಮಾಣ. ಈಗ 100ರಾಗ ಒಂದು 20% ಮೋಕ್ಷ ಆಗ್ಯದ, ಇನ್ನು 80% ಇನ್ನು ಆಗಿಲ್ಲಲ್ಲ, ಅದಕ್ಕೇನಂತಾರ? ಕಾರಣ ಶರೀರ, ಅಜ್ಞಾನ. 20% ಆಗ್ಯದ, ಇನ್ನ 80% ಆಗಿಲ್ಲ ಅಂದ್ರೆ ಅದು ಕಾರಣ ಶರೀರ. ಕಾರಣ ಶರೀರದ ಕಾರ್ಯ ಯಾವುದು? ಸೂಕ್ಷ್ಮ ಶರೀರ. ಕಾರಣ ಶರೀರ ಬಂಗಾರ ಇದ್ದಂಗ ನಿಮ್ಮ ಸೂಕ್ಷ್ಮ ಶರೀರ ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರದವಲ್ಲ, ಅವೇನವು? ಕಾರ್ಯಗಳು. ಅವು ಎದರ ಕಡೆ ಜಕ್ಕೊಂಡು ಹೋಗ್ತಾವ? ನಿಮ್ಗ ನಿಮ್ಮದಲ್ಲದ ವಸ್ತುಗಳು ಜಕ್ಕೊಂಡು ಹೋಗ್ತಾವ. ಹೊನ್ನು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ ಆ ಕಡೆ ಜಕ್ಕೊಂಡು ಹೋಗ್ತಾವ. ಅವ್ರ ಕೆಲಸನೇ ಅದೇ. ಅದಕ್ಕೆ ನೀವು ಕಾರಣ ಶರೀರವನ್ನು ನಷ್ಟ ಮಾಡಿಕೊಂಡು, ಅಜ್ಞಾನವನ್ನು ನಷ್ಟ ಮಾಡಿಕೊಂಡು, ನೀವು ಜ್ಞಾನದ ಪ್ರಮಾಣ ಹೆಚ್ಚು ಮಾಡ್ಕೊಂಡಂಗ ಅವು ಏನಾಗ್ತಾವ? ನಿಮ್ಮ ಅಂತಃಕರಣದ ತುಡಿತಗಳು ಏನದಾವ ಅವು ಕಡಿಮೆ ಹಾಕೋತ ಹೋಗ್ತಾವ. ಅಂತಃಕರಣ ನಷ್ಟ ಆಗಿ ಹೋಗ್ಬಿಡ್ತಾವ. ಅಜ್ಞಾನ ಇರೋ ತನಕನೇ ಅಂತಃಕರಣದ ಕೆಲಸ. ಅಜ್ಞಾನ ಮುಗೀತು ಅಂದ್ರೆ ಅಂತಃಕರಣದ ಕೆಲಸ ಇಲ್ಲ. ಕೇವಲ ಬ್ರಹ್ಮಾನಂದ ತುಂಬಿರುವಂತ ಒಂದು ಸ್ಥೂಲ ಶರೀರ ಇರ್ತದಷ್ಟೇ ಜೀವನ್ಮುಕ್ತನಲ್ಲಿ. ಅದಕ್ಕೆ ಅತ್ಯಂತ ದುಃಖ ನಿವೃತ್ತಿ ಅಂತಂದ್ರೇನು? ಇನ್ನೊಂದು ಸಾರಿ ಹೊಳ್ಳಿ ಬರಲಾರದಂತ ದುಃಖ. ಬೇರ್ ಸಮೇತ ಕಿತ್ತಿ ಹೋಗ್ಯೋದಕ್ಕೆ ಅತ್ಯಂತ ದುಃಖ ನಿವೃತ್ತಿ ಅಂದಂಗದು. ಆ ಜ್ಞಾನವೇ ಸಂಸಾರ ನಿವೃತ್ತಿಗೆ ಸಾಧನ. ಆ ಜ್ಞಾನವೇ ದುಃಖಮಯ ಜಗತ್ತು ನಿವೃತ್ತಿಗೆ ಸಾಧನ. ಅದರ ಹೊರತು ಬೇರೊಂದು ಸಾಧನೆ ಇಲ್ಲ. ಅದು ಬಿಟ್ಟರೆ ಬೇರೆ ಸಾಧನ ಇಲ್ಲ. ನೀ ಬೇರೆ ಏನೇನರೇ ಮಾಡ್ಕೊತೋಗಿ ಹೈರಾಣಕ್ಕೆ ಬೀಳಬೇಡ. ಸರಳವಾಗಿ ಒಂದೇ ಒಂದು ವಿಚಾರ ಸಾಗರ ಬೇಕಿದ್ರು ಓದು, ಬೇಡಾದ್ರೆ ಬಿಡು. ಆದ್ರೆ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನುವಂತ ಒಂದು ಜ್ಞಾನವನ್ನ ಹೆಚ್ಚಿಸಿಕೊಂಡು ನೀ ಬ್ರಹ್ಮ ಸ್ವರೂಪನಾದಾಗ ಅವಾಗೇನಾಗ್ತದ? ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಗ್ತದ. ಇದು ಬಿಟ್ಟರೆ ಬೇರೆ ಉಪಾಯ ಇಲ್ಲ. ನಿನ್ನ ಜ್ಞಾನ ರತ್ನವನ್ನೇ ನೀನು ಬೆಳೆಸಿಕೊಂಡು ಅದರ ಸ್ವರೂಪವನ್ನೇ ನೀನು ತಾಳು. ನಿನ್ನದಲ್ಲದ ವಸ್ತುಗಳಿಗಾಗಿ, ನಿನ್ನದಲ್ಲದ ವಿಷಯಗಳಿಗಾಗಿ, ನಿನ್ನದಲ್ಲದ ವ್ಯಕ್ತಿಗಳಿಗಾಗಿ ಬಡದಾಡಿ ನಿನ್ನ ಆಯುಷ್ಯ ವ್ಯರ್ಥ ಮಾಡ್ಕೋಬೇಡ. ನಿನ್ನ ಸ್ಥೂಲ ಶರೀರದ ಮೇಂಟೆನೆನ್ಸ್, ಇದನ್ನು ನಿರ್ವಹಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟು ಭೋಗದಲ್ಲಿ ಹೊಲ ಮನಿ ಸಂಸಾರ ಪರಮಾತ್ಮ ಕೊಟ್ಟಿರ್ತಾನ. ಅಷ್ಟಕ್ಕೆ ತೃಪ್ತನಾಗಿ ನಿನ್ನ ಮಿಕ್ಕ ಸಾಮರ್ಥ್ಯ, ಮಿಕ್ಕ ಆಯುಷ್ಯ ಏನೇನದ ಅದೆಲ್ಲವನ್ನು ಬ್ರಹ್ಮಜ್ಞಾನದಲ್ಲಿ ತೊಡಗಿಸಿ ನೀನು ಬ್ರಹ್ಮ ಸ್ವರೂಪನಾಗಿ ನೀನು ಪರಮಾನಂದ ಪ್ರಾಪ್ತಿ ಮಾಡ್ಕೋ, ಸರ್ವ ದುಃಖ ನಿವೃತ್ತಿ ಮಾಡ್ಕೋ ಅಂತೇಳಿ ಸದ್ಗುರುನಾಥ ಅತ್ಯಂತ ನಿರ್ಣಯ ಹೊಂದಿದಂತ ವಾಕ್ಯಗಳ ಮೂಲಕ ಈ ಬ್ರಹ್ಮಜ್ಞಾನವನ್ನ ಕೊಟ್ಟು ಶಿಷ್ಯನ ಉದ್ಧಾರ ಮಾಡ್ತಾ ಇದ್ದಾನೆ. ಇದಕ್ಕಿಂತ ಸರಳ ಮತ್ತು ಇದಕ್ಕಿಂತ ಡಿಟೇಲ್ ಆಗಿ ಇನ್ನೇನ್ ಹೇಳಕ್ ಸಾಧ್ಯ ಅದ ರೀ? ಏನ್ ಮಾಡ್ಲಕ್ ಸಾಧ್ಯ ಅದ ಹೇಳ್ರಿ? ಇನ್ನ ಏನಾರ ಡೌಟ್ ಉಳ್ದದೇನಿದ್ರಾಗ? ಇಲ್ಲ. ಇನ್ನೇನ್ ಮಾಡ್ತಾನ? ಇದು ಕೊನೆ ಮಾತು ಇವತ್ತು ಹೇಳಿದ್ದು. ಮೋಕ್ಷ ಮಾಡ್ಕೊಳಕ ಮತ್ತ ಈ ಮೋಕ್ಷ ಪಡ್ಕೊಳಕ್ ನೀವು ಬೇರೆ ಬೇರೆ ಏನೇನು ಅನ್ಯ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದೀರಿ, ಕರ್ಮಗಳನ್ನ, ಉಪಾಸನೆಗಳನ್ನ, ಅವುಗಳಿಂದ ನಿನಗೆ ಮೋಕ್ಷ ಆಗಂಗಿಲ್ಲ. ಅವೆಲ್ಲ ಮಾಡಿ ಹೈರಾಣ ಆಗಬೇಡ ಅಂಥೇಳಿ, ಅವು ಮಾಡೋದ್ರಿಂದ ಏನು ಉಪಯೋಗ ಅದ, ಎಷ್ಟು ಉಪಯೋಗ ಅದ ಅನ್ನೋಂಥದ್ದು ಎಲ್ಲ ಮುಂದೆ ತಿಳಿಸಿ ಹೇಳ್ಕೊತ ಹೋಗ್ತಾನೆ. ಚಂದದೇನ್ರಿ ಪಾಠ ಇವತ್ತಿಂದು? ಉಪಯೋಗದ ಇಲ್ಲ?
ಉಪಯೋಗ ಉಪಯೋಗ ಐತಿ. ರಾವಣ ಎದರ ಸಲುವಾಗಿ ಸತ್ತ? ತನ್ನದಲ್ಲದ ಹೆಣ್ಣಿಗಾಗಿ. ಕೌರವ ಪಾಂಡವರು ಎದಕ್ಕೆ ಸತ್ತರು? ತಮ್ಮದಲ್ಲದ ಮಣ್ಣಿಗಾಗಿ. ಅವೆಲ್ಲ ದೊಡ್ಡ ಉದಾಹರಣೆಗಳ ಕಣ್ಣ ಮುಂದೆ ಇಟ್ಕೊಂಡು ನಾವು ಮತ್ತ ಹಂಗೆ ಮಾಡ್ತೀವಲ್ಲ. ಏನ್ ಮಾಡ್ತೀರಿ? ಏನಾದ್ರು ಮಾತಾಡ್ಬೇಕಾ ಇವತ್ತಿನ ಪಾಠದ ಬಗ್ಗೆ? ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಾಠಗಳು ಏನೇನು ಹೇಳ್ಬೇಕೆಲ್ಲ ಹೇಳಿ ಆಯ್ತು. ಇದು ಬಿಟ್ರೆ ಬೇರೆ ಉಪಾಯ ಇಲ್ಲ, ಇದನ್ನೇ ಮಾಡ್ಬೇಕು ನೀನ್ ಎಷ್ಟೊತ್ತಾದ್ರು ಅಂತೇಳಿ. ಇದನ್ನ ಪಡ್ಕೊಳಕ್ ನೀ ಬೇರೆ ಏನೇನ್ ಮಾಡ್ಲಕತ್ತಿದೆ ಅವೆಲ್ಲ ಮುಂದೆ ಖಂಡಿಸ್ಕೊತ ಹೋಗ್ತಾರ ಅವ್ರು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣ. ಮತ್ತೆ ಮುಂದೇನು ಮಾಡಬೇಕು ಮುಂದುವರೆಸರಿ ನಿಮ್ಮ ಪಾಠಗಳು. ತುಂಬಾ ಧನ್ಯವಾದಗಳು ಸದ್ಗುಣಾನಂತ. ಇಲ್ಲಿವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾನಂತ ಜ್ಞಾನ ಪರಮಾತ್ಮ ನಮಗೆ ಇಲ್ಲಿವರೆಗೆ ಜ್ಞಾನ ಸಾಂಗದ ಮೋಕ್ಷ ವಿಚಾರಗಳು ಈಗ ಪ್ರಸ್ತುತ ಕೇಳುತ್ತಿರುವ ದುಹಾಗ ಗಾಯನ 51ರಿಂದ 55. यह मिथ्या परतीत है जामे जगत अपार, सो भगवन मोकु कहो कोया को आधार। तव निज रूप अज्ञानते है मिथ्या जग भान, अधिष्ठान आधार तुम रज्जु भुजंग समान। आत्म भगवन मिथ्या जगत को दृष्टा कहे कौन, अधिष्ठान आधार जो दृष्टा होय न तौन। मिथ्या वस्तु जगत में है जे है, अधिष्ठान में कल्पित ते हैं। अधिष्ठान सो द्विविध पिचान हो, इक चेतन दो जो जड़ जान हो। अधिष्ठान जड़ वस्तु जहाँ है, दृष्टा ताते भिन्न तहाँ है। जहाँ होय चेतन आधारा, तहाँ न दृष्टा होवै न्यारा, तहाँ न दृष्टा होवै न्यारा। सद्गुरु श्री साधु निश्चल दास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणदास स्वामी जी महाराज की जय। जय मंगलम, जय नमः पार्वते पति शिव हर हर महादेव। ದೋಹಾದ ಸಂಖ್ಯೆ ಹೇಳಿದ್ರಲ್ಲ, ಸರ್ ಅದು ತರಂಗ ಹೇಳಲೇ ಇಲ್ಲ ನೀವು.
ನಾಲ್ಕನೇ ತರಂಗ. ನಾಲ್ಕನೇ ತರಂಗ ಅಂತ ಹೇಳ್ಬೇಕು. 54ನೇ ದೋಹ ಎಲ್ಲಾ ತರಂಗದಾಗೂ ಬರ್ತಾವ. ದೋಹದ ಸಂಖ್ಯೆ 1ರಿಂದ ಚಾಲು ಆಗ್ತಾವ ಎಲ್ಲಾ ತರಂಗದಲ್ಲಿ. ಹೌದು. ಈ ತರಂಗದ ಸಂಖ್ಯೆ ವಿಚಾರ ಸಾಗರ ಗ್ರಂಥದಲ್ಲಿಯೇ 4ನೇ ತರಂಗ ಉತ್ತಮ ಅಧಿಕಾರಿಗೆ ಉಪದೇಶ, ಇದರಲ್ಲಿ ಬರುವ 51ನೇ ದೋಹಾದಿಂದ 55ನೇ ದೋಹಾದವರೆಗೆ. ಸಾಧು ನಿಶ್ಚಲ್ ದಾಸರ ಕೃತಿ ಶ್ರೀ ವಿಚಾರ ಸಾಗರ ಅಂತ ಹೇಳಿ ಹಿಂಗ್ ನಾ ಹೆಂಗ್ ಹೇಳ್ತೀನಿ ಹಂಗ ಹೇಳ್ಬೇಕು ಅಂದ್ರೆ ಅವ್ರಿಗೊಂದ್ ಸ್ವಲ್ಪ ನೆನಸ್ಬೇಕಪ್ಪ. ಸುಮ್ ಡೈರೆಕ್ಟ್ ನಮ್ಮವನಂಗ್ ಮಾಡ್ಕೋಬಾರ್ದು. ಓಕೆ.